ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಯಾವುದೇ ಒಬ್ಬ ವ್ಯಕ್ತಿ ಆದರೂ ಕೂಡ ನಾವು ಒಂದೇ ಸಲ ಆ ವ್ಯಕ್ತಿ ಹೀಗೇನೆ ಅಂತ ಯಾವತ್ತೂ ಜಡ್ಜ್ ಮಾಡಬಾರ್ದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ನಿಸ್ತಾ ಇದೆ. ನಾವು ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತರನ್ನು ನೋಡಿದ ರೀತಿ ಆಗಿರ್ಬೋದು ಅಥವಾ ಅವ್ರನ್ನ ತೋರಿಸಿದ ರೀತಿ ಆಗಿರ್ಬೋದು, ಜನರಿಗೆ ಯಾವುದೋ ರೀತಿಯಲ್ಲಿ ಬೇರೆ ಥರ ರೀಚ್ ಆಗಿರ್ಬೋದು. ಬಟ್ ಸ್ನೇಹಿತವರ ಫ್ಯಾಮಿಲಿ ಜೊತೆ ಒಂದಷ್ಟು ಹೊತ್ತುಗಳ ಸಮಯ ಕಳೆದಾಗ ನಿಜಕ್ಕೂ ಅವರು ಏನು ಹೇಗೆ ಅನ್ನೋದು ಅರ್ಥ ಆಗಿ ಇವತ್ತು ನಾನು ಮಾತಾಡ್ಸೋಕ್ಕೆ ಅವ್ರನ್ನ ಮನೆಗೆ ಅಂತ ಬಂದಿದ್ದೀನಿ. ಜೊತೆಗೆ ಇಲ್ಲಿ ಗಮನಿಸ್ಬೋದು, ಟ್ರೋಲ್ ಅನ್ನೋದು ಇತ್ತೀಚೆಗೆ ಯಾವ ಸೀಸನ್ನಲ್ಲೂ ಕೂಡ ಇರಲಿಲ್ಲ. ಬಟ್ ಇತ್ತೀಚೆಗೆ ಒಂದು ಟ್ರೋಲು ಮಾಡುವಾಗ ಅವ್ರ ಫ್ಯಾಮಿಲಿ ಹೇಗಿರ್ತಾರೋ, ಅವ್ರ ಅಪ್ಪ ಅಮ್ಮನ ಆರೋಗ್ಯ ಸ್ಥಿತಿ ಹೇಗಿರುತ್ತೋ ಅಥವಾ ಅವರು ಹೇಗೆ ಸ್ವೀಕಾರ ಮಾಡ್ತಾರೋ, ಇದೆಲ್ಲವನ್ನು ಕೂಡ ನಾವು ಜಡ್ಜ್ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ಬಿಡ್ತೀನಿ ನಾನು ಯಾಕಪ್ಪ ಅಂತ. ಆ್ಯಂಡ್ ಇಲ್ಲಿ ಮತ್ತೊಂದು ಹೇಳ್ತೀನಿ, ಯಾರ ಪರವಾಗೂ ಮಾತಾಡ್ತಿಲ್ಲ, ಯಾರ ವಿರುದ್ಧವಾಗೂ ಮಾತಾಡ್ತಿಲ್ಲ. ಏನು ಅನಿಸ್ತಿದೆ ಅದನ್ನು ನೇರವಾಗಿ ಮಾತನಾಡಿಸುವಂಥ ಪ್ರಯತ್ನ ಇವತ್ತು ನಮಗೆ ಬಿಗ್ ಬಾಸ್ ಸೀಸನ್ನಿಂದ ಸ್ನೇಹಿತ ಹೊರಗೆ ಬಂದ ಬಳಿಕ ಸೀಸನ್ ಏನೇನು ಆಗಿದ್ದಾವೆ ನಾನು ಇದ್ದಂಥ ಎಪಿಸೋಡ್ನಲ್ಲಿ ಅಂತ ಎಲ್ಲವನ್ನು ಗಮನಿಸಿ ಇವತ್ತು ಮಾಧ್ಯಮಗಳ ಮುಂದೆ ಬಂದು ಮಾತನಾಡ್ತಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳಬಹುದು. ಸೊ ನನ್ನ ಜೊತೆ ಇದೀಗ ಸ್ನೇಹಿತಿದ್ದಾರೆ, ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡ್ತೀನಿ. ಸ್ನೇಹಿತ್, ಹಾಯ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಹೊರಗೆ ಅವತ್ತು 11:15 ಶುರು ಮಾಡಿದೆ ನಾನು, ಐ ಗೆಸ್ ಸಂಡೇ ಕಾಲ್ ಮಾಡೋದಕ್ಕೆ. ಇವತ್ತು ಸಿಕ್ಕಿದ್ರಿ ನನಗೆ ನೀವು. ಅಂದರೆ ನಿಮ್ಮಲ್ಲಿ ನೀವು ತೊಗೊಂಡಂಥ ಡಿಸಿಷನ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ನನ್ನ ಬಗ್ಗೆ ನೆಗೆಟಿವ್ ಇದೆ ಹೊರಗಡೆ, ನಾನು ಯಾಕೆ ನೆಗೆಟಿವ್ ಬಂತು ತಿಳ್ಕೋಬೇಕು ಅಂತ ನೋಡ್ಕೊಂಡು ಇವತ್ತು ಮಾಧ್ಯಮಗಳ ಮುಂದೆ ಬಂದಿದ್ದೀರಾ. ಸೊ ಮೊದಲ ರಿಯಾಕ್ಷನ್? ನನ್ನ ಮನೆ ಒಳಗಡೆ ಇದ್ದಾಗ ನನಗೆ ಹೊರಗಡೆ ಏನಾಗಿದೆ ಅಂತ ಅಷ್ಟು ಗೊತ್ತಿರಲಿಲ್ಲ. ಆ್ಯಂಡ್ ನನಗೆ ಬಿಗ್ ಬಾಸ್ಗೆ ಆ್ಯಕ್ಚುಲಿ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಅಂದರೆ ನನ್ನ ಚಾಯ್ಸ್ ಅಲ್ಲ. ಬಟ್ ಅಮ್ಮ ಇದ್ದಾರಲ್ಲ, ಅಮ್ಮಂಗೆ ತುಂಬ ಆಸೆ ಇತ್ತು ನನ್ನ ಮಗ ಬಿಗ್ ಬಾಸ್ಗೆ ಹೋಗಬೇಕು, ನನ್ನ ಮಗನ ಟಿ ವಿಲಿ ನೋಡಬೇಕು. ಅವ್ರು ಫಸ್ಟ್ ಸೀಸನಿಂದ ನೋಡ್ಕೊಂಬಂದಿದ್ದಾರೆ ಬಿಗ್ ಬಾಸ್ನ. ಸೊ ನಾನು ಹೋದಾಗ ನೀವು ನೋಡಿರ್ಬೋದು, ನನ್ನ ಫಸ್ಟ್ ಕ್ಯಾಪ್ಟನ್ಸಿ ಅಮ್ಮಂಗೋಸ್ಕರ ಡೆಡಿಕೇಟ್ ಮಾಡಿದೆ. ಆಮೇಲೆ ನಾನು ಅಲ್ಲಿ ಸ್ಟೇಜ್ ಮೇಲೆ ಸುದೀಪ್ ಸರ್ ಹತ್ರನೂ ಅದೇ ಹೇಳಿದೆ, ಸುದೀಪ್ ಸರ್ ನಿಮ್ಮ ಜೊತೆ ನಾನು ಇಲ್ಲಿ ನಿಂತಿರೋದು ನಮ್ಮಮ್ಮನ ಹ್ಯಾಪಿಯೆಸ್ಟ್ ಮೂಮೆಂಟ್, ನಮ್ಮಪ್ಪನ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ. ಸೊ ನಾನು ಪ್ರತಿ ವಾರ ನಾನು ಹೇಗೆ ಆಡ್ತಾ ಇದ್ದೀನಿ, ನಾನು ಯಾವುದೋ ಟಾಸ್ಕ್ ಗೆಲ್ತಾ ಇದ್ದೆ, ಅಮ್ಮಂಗೋಸ್ಕರ ಏನೋ ಹೇಳ್ತಾ ಇದ್ದೆ. ಸೊ ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ ಅಂತಲೇ ನಾನು ಅಂದ್ಕೊಂಡಿದ್ದೆ. ಹೊರಗಡೆ ಬಂದಾಗ ಗೊತ್ತಾಯಿತು ದ್ಯಾಟ್ ಎಲ್ಲ ಫ್ಲಿಪ್ ಆಗೋಗಿದೆ. ಅಂದರೆ ಒಳಗಡೆ ನಾನು ಎಷ್ಟು ಕಷ್ಟಪಡ್ತಾ ಇದ್ನೋ, ನನಗೆ ಸ್ಟ್ರೆಸ್ ಆಗ್ತಾಯಿತ್ತು, ಹೊರಗಡೆ ಅಪ್ಪ ಅಮ್ಮಂಗೂ ಅಷ್ಟೇ ಸ್ಟ್ರೆಸ್ ಆಗಿದ್ರು. ಆ್ಯಂಡ್ ನಾನು ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ, ಅಪ್ಪ ಅಮ್ಮಂಗೆ ಕಮೆಂಟ್ಸ್ ಓದಬೇಡಿ ಅಂತ ಹೇಳೋಬೇಕಾಯ್ತು. ನಾನು ಅದನ್ನು ಹೇಳೋಗಿರಲಿಲ್ಲ. ಆ್ಯಂಡ್ ಅವ್ರ ಕಮೆಂಟ್ಸ್ ಓದಿ ಅಂದರೆ ಇನ್ನೂ ಕುಗ್ಗೋಗಿದ್ರು. ಅಂದರೆ ಅಮ್ಮ ನಾನು ಬಂದಾಗ ತುಂಬ ಸಣ್ಣ ಆಗೋಗಿದ್ರು, ಸ್ವರ್ಗೋಗಿದ್ರು. ಅಂದರೆ ಅವರು ರಾತ್ರಿಯೆಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲಂತೆ, ರಾತ್ರಿಯೆಲ್ಲ ದೇವ್ರ ಮುಂದೆ ಕೂತ್ಕೊಂಡಿರೋರಂತೆ. ನಾನು ಯಾಕಾದರೂ ನನ್ನ ಮಗಂಗೆ ಬಿಗ್ ಬಾಸ್ಗೆ ಹೋಗು ಅಂತ ಹೇಳಿದ್ನು ನಾನು. ಸೊ ಅವರು ಎಲ್ಲದನ್ನೂ ರಿಗ್ರೆಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಆ್ಯಟಿಟ್ಯೂಡ್ ಹೇಗೆ ಅಂದರೆ, ನಾನು ಯಾವತ್ತೂ ನನಗೆ ಯಾರಾದರೂ ಏನಾದರೂ ಹೇಳಿದ್ರೆ ನನಗೆ ಬೇಜಾರಾಗಲ್ಲ. ನಾನು ಅದನ್ನು ವಿತ್ ಸ್ಮೈಲ್ ತೊಗೋತೀನಿ. ನೀವು ಬಿಗ್ ಬಾಸ್ ಮನೆಯಲ್ಲೂ ನೋಡಿರ್ಬೋದು, ನನಗೆ ಯಾರೇ ಏನೇ ಪರ್ಸ್ನಲ್ ಅಟ್ಯಾಕ್ ಮಾಡಿದ್ರು ಓಕೆ. ಬಟ್ ನಮ್ಮ ಅಪ್ಪ ಅಮ್ಮಂಗೆ ಯಾರಾದರೂ ಏನಾದರೂ ಹೇಳಿದ್ರೆ ನಾನು ತುಂಬ ಹರ್ಟ್ ಆಗ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ಸ್ಗೆ ಯಾರಾದರೂ ಏನಾದರೂ ಹೇಳಿದ್ರೆ ತುಂಬ ಹರ್ಟ್ ಆಗ್ತೀನಿ. ಸೊ ನನಗೊಂದು 2-3 ದಿನ ಬೇಕಾಯಿತು ಅಂದರೆ ಪ್ರೋಸೆಸ್ ಮಾಡೋಕ್ಕೆ. ನಾನು ಏನು ಮಾಡಿದೆ, ಯಾಕೆ ಇಷ್ಟೊಂದು ಹೊರಗಡೆ ಇದಾಗೋಗಿದೆ. ಅಪ್ಪ ಅಮ್ಮನ ಅಂದರೆ ಕೆಲವು ಟ್ರೋಲ್ಸ್ ಎಲ್ಲ ತುಂಬ ಅಮ್ಮ ಅಕ್ಕ ಎಲ್ಲ ಮಾತಾಡಿದ್ದಾರೆ, ಹಂಗೆ ಹಿಂಗೆ ಅಂತ ಎಲ್ಲ. ಅಂದರೆ ಇದನ್ನು ಓದೋಕ್ಕೂ ಆಗಲ್ಲ, ನಾನು ಅಷ್ಟು ಕೆಟ್ಟದಾಗೆಲ್ಲ ಇದು ಮಾಡಿದ್ದಾರೆ. ಸೊ ಅಂಥದ್ದೇನು, ಇಟ್ಸ್ ಅ ಗೇಮ್ ಶೋ ಅಲ್ವಾ. ಅಟ್ ದ ಎಂಡ್ ಆಫ್ ದ ಡೇ ಒಂದು ಟೆಲಿವಿಷನ್ ಶೋ, ಅದನ್ನು ನೀವು ನೋಡ್ತಾ ಇರ್ತೀರ. ಅದನ್ನು ನೀವು ಈಗ ನನ್ನ ಮೀಮ್ಸ್ ಅರ್ಥ ಆಗುತ್ತೆ, ಐ ಅಂಡರ್ಸ್ಟ್ಯಾಂಡ್ ಮೀಮ್ಸ್ ಆಯಿತಾ. ನಾನು ಮುಂಚೆ ಮೀಮ್ಸ್ ಮಾಡ್ತಾಯಿದ್ದೆ, ನನಗೂ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆ. ನನ್ನ ಬಗ್ಗೆ ಏನೇ ಮೀಮ್ಸ್ ಮಾಡಿದ್ರು ನಾನು ಅದನ್ನು ನೋಡಿ ನಗಾಡಿದ್ದೀನಿ. ನಾನು ಒಂದಷ್ಟು ಮೀಮ್ಗಳು ನೋಡಿದ್ದೀನಿ, ಇಟ್ಸ್ ಫನಿ ಆಯಿತಾ. ಬಟ್ ಯಾವಾಗ ಪರ್ಸ್ನಲ್ ಅಟ್ಯಾಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಇನ್ನೊಂದೇನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ, ನನಗೆ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಆಮೇಲೆ ಅಪ್ಪ ಅಮ್ಮನ ಕರ್ಕೊಂಡು ಸ್ವಲ್ಪ ಹೊರಗೋಗಿದ್ದೆ. ಬಟ್ ಹೊರಗಡೆ ತುಂಬ ಪ್ರೀತಿ ಸಿಗ್ತಾಯಿದೆ ಮ್ಯಾಮ್. ಹೊರಗಡೆ ತುಂಬ ಜನ ಅಂದರೆ ಓಡೋಡಿ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಮನೆ ಹೊರಗಡೆ ಒಂದಷ್ಟು ಜನ ಹುಡುಗರು ಇವರು ಎಲ್ಲ ಓಡೋಡಿ ಬರ್ತಾ ಇದ್ದಾರೆ. ಅಂದರೆ ಮೊದಲು ಸ್ನೇಹಿತ ಅಂತ ಗೊತ್ತಿರಲಿಲ್ಲ, ಪ್ರಣಮ್ ಅಲ್ವಾ ಅಂತ ಗುರ್ತಿಸೋರು. ಈಗ ಸ್ನೇಹಿತ್ ಅಂತ ಓಡಿ ಬರ್ತಾರೆ. ಅದು ಆಮೇಲೆ ಅಪ್ಪ ಅಮ್ಮನ ಗುರ್ತಿಸ್ತಾರೆ. ಅದೆಲ್ಲ ತುಂಬ ಪಾಸಿಟಿವ್ ಇದೆ. ಬಟ್ ಈ ಒಂದಷ್ಟು ನೆಗೆಟಿವ್ ವಿಚಾರಗಳು ನಂಗೆ ಸ್ಟಾರ್ಟಿಂಗಲ್ಲಿ ಬೋದರ್ ಆಯಿತು. ಯಾವಾಗ ಅಪ್ಪ ಅಮ್ಮನ ಹೊರಗಡೆ ಕರ್ಕೊಂಡು ಹೋದ್ನೋ ಇದಕ್ಕೆಲ್ಲ, ಅವಾಗೂ ಅವರು ಆ ಪ್ರೀತಿನೂ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾರಲ್ಲ, ಅವರು ಸ್ವಲ್ಪ ಕಾಮ್ ಆದರು. ಆಮೇಲೆ ನನಗೆ ಆ ಅಗ್ರೆಷನಲ್ಲಿ, ಆ ಸಿಟ್ಟಲ್ಲಿ
ಆ ಮುಂಗೋಪದಲ್ಲಿ ಬಂದು ಚಾನಲ್ ಮುಂದೆ ಕೂತ್ಕೊಂಡು ನಾನೇನೋ ಹೇಳಿ ಅದು ಮತ್ತೆ ಇನ್ನೂ ನೆಗೆಟಿವ್ ಆಗಿ ಟರ್ನ್ ಆಗೋದು ಇಷ್ಟ ಇರಲಿಲ್ಲ. ಸೊ ನಾನು ಒಂದು 3 ದಿನ ಯಾರ ಫೋನು ಎತ್ತಲಿಲ್ಲ, ನನ್ನ ಫ್ರೆಂಡ್ಸ್ ಫೋನು ಎತ್ತಿಲ್ಲ ನಾನು. ಐ ಆಮ್ ಸಾರಿ ಮೀಡಿಯಾದವ್ರಿಗೆ, ನಾನು ನಿಮ್ಮ ಫೋನ್ ಎತ್ತಿಲ್ಲ ಅಂದರೆ ಐ ಆಮ್ ಸೋ ಸಾರಿ. ಬಟ್ ಒಂದು 2-3 ದಿನ ತೊಗೊಂಡು ನಾನು ಎಲ್ಲ ನೋಡಿ ಏನು ನ್ಯಾರೇಟಿವ್ ಬಿಲ್ಡ್ ಆಗಿದೆ ಅದನ್ನೆಲ್ಲ ನೋಡಿ ಈಗ ಮೀಡಿಯಾ ಮುಂದೆ ಬಂದಿದ್ದೀನಿ ಇಂಟರ್ವ್ಯೂ ಕೊಡೋಕ್ಕೆ. ಆ್ಯಂಡ್ ಈಗ ನಾನು ಖುಷಿಯಾಗಿದ್ದೀನಿ. ಐ ಮೀನ್ ಅ ಗುಡ್ ಪ್ಲೇಸ್. ಬಿಕಾಸ್ ನಾನು ನೆಗೆಟಿವ್ ಪ್ಲೇಸಲ್ಲಿದ್ದರೆ ನಾನು ಹೇಳೋದೆಲ್ಲ ನೆಗೆಟಿವ್ ಆಗುತ್ತೆ. ಸೊ ಆ ಇದರಲ್ಲಿ ನಾನು ಐ ಟುಕ್ ದಟ್ ಟೈಮ್. ಅಂದರೆ ನಾನು ಆಗಲೇ ಹೇಳಿದೆ, ಅಂದರೆ ಈ ಒಬ್ಬ ವ್ಯಕ್ತಿನ ಹೀಗೇನೆ ಅಂತ ಜಡ್ಜ್ಮೆಂಟ್ ಮಾಡೋದು ತಪ್ಪಾಗುತ್ತೆ ಅಂತ ಹೇಳಿ. ಈಗ ನಾನು ಟ್ರೋಲ್ ವಿಚಾರಕ್ಕೆ ಬಂದಾಗ ಟ್ರೋಲ್ ಮಾಡೋರು ಒಳ್ಳೆಯವರು ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಟ್ರೋಲ್ ಮಾಡೋರು ಇದ್ದಾರೆ. ಕೆಲವರು ನಿಮ್ಗೆ ಗೊತ್ತಿರೋ ಹಾಗೆ ಹರ್ಟ್ ಮಾಡೋದಕ್ಕಿಂತಲೇ ಟ್ರೋಲ್ ಮಾಡ್ತಾರೆ. ಈ ಟ್ರೋಲ್ ಮಾಡೋದ್ರ ಮೂಲಕ ನಿಮ್ಗೊಂದಷ್ಟು ಹೆಸರುಗಳನ್ನು ಇಟ್ಬಿಟ್ರು ಅವರು. ಆ ಹೆಸರಿನಲ್ಲೇ ನಿಮ್ಮನ್ನು ಕರೆಯೋದಾಗಿರ್ಬೋದು, ನಿಮ್ಗೆ ಗುರ್ಸೋದು ಆ ಥರ ಎಲ್ಲ ಮಾಡ್ತಿದ್ರು. ಅಂಥವ್ರಿಗೆ ಖಡಕ್ಕಾಗಿ ಏನು ಹೇಳ್ತೀರಾ ಅಂತ ಹೇಳಿ? ಮ್ಯಾಮ್, ನನಗೆ ಟ್ರೋಲ್ ಆಗೋದು ಇದು ಫಸ್ಟ್ ಟೈಮ್ ಅಲ್ಲ. ನಾನು ನಮ್ಮನೆ ರಾಣಿ ಅಂತ ಒಂದು ಸೀರಿಯಲ್ ಮಾಡ್ತೀನಿ. ಆ ಸೀರಿಯಲಲ್ಲಿ ನಾವು ತುಂಬ ಪಾಪ್ಯುಲರ್ ಪೇರನ್ನು ರಿಪ್ಲೇಸ್ ಮಾಡ್ತೀವಿ, ಅನಿಮೀರಾ ಅಂತ. ಆವಾಗ ಅವ್ರ ಫ್ಯಾನ್ಸ್ ಎಲ್ಲ ತುಂಬ ಟ್ರೋಲ್ ಮಾಡಿದರು. ಆವಾಗಲೂ ಏನೋ ಒಂದು ಹೆಸರು ಕೊಟ್ಟಿದ್ರು. ನನಗೆ ಯಾಕರು ನಾನು 5-6 ವರ್ಷ ಸ್ಟ್ರಗಲ್ ಮಾಡಿ ಯಾವುದೋ ಒಂದು ರೋಲ್ ಕೊಟ್ಟಿದ್ದಾರೆ ನನಗೆ ಕಲರ್ಸ್ ಅವರು. ಅಷ್ಟು ವರ್ಷ ಆಡಿಷನ್ ಮಾಡಿ ಒಂದು ರೋಲ್ ಸಿಕ್ಕಿದೆ, ಯಾಕೆ ಈ ಥರ ಆಡ್ತಾ ಇದ್ದಾರೆ ಅಂತ. ಆಮೇಲೆ ನಾನು ಅಡ್ಮಿನ್ಸ್ ನೋಡಿದೆ ಯಾರು ಇವರು ಅಂತ. ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಮ್ಯಾಮ್, ಇಟ್ಸ್ ಆಲ್ ಕಿಡ್ಸ್. ಚಿಕ್ಕ ಹುಡುಗರು, ಸ್ಕೂಲ್ ಹುಡುಗಿರು, ಕಾಲೇಜ್ ಹುಡುಗರು. ಆವಾಗ ಅನಿಸ್ತು ನನಗೆ ಇವ್ರು ಯಾರು ವಿಲನ್ಸ್ ಅಲ್ಲ ಆಯಿತಾ. ಅವ್ರ ಪೇಜ್ನ ಇದು ಮಾಡೋಕ್ಕೆ, ಅಂದರೆ ರೀಚ್ ಇನ್ಕ್ರೀಸ್ ಮಾಡೋಕ್ಕೆ, ಮತ್ತು ಅವ್ರಿಗೆ ಯಾರೋ ಫೇವ್ರೇಟ್ಸ್ ಇರ್ತಾರೆ. ಅವ್ರ ಒಳಗಡೆ ಯಾರೋ ಕಂಟೆಸ್ಟೆಂಟ್ ಫೇವ್ರೇಟ್ ಇದ್ದರೆ ನಾವು ಅವ್ರ ವಿರುದ್ಧ ಮಾತಾಡಿರ್ತೀವಿ. ಸೊ ಅವ್ರು ಅಲ್ಲೋ ಏನೋ ಹರ್ಟಾಗಿ ಮಾತಾಡ್ತಾ ಇರ್ತಾರೆ. ಸೊ ಐ ಡೋಂಟ್ ಥಿಂಕ್ ದೇ ಆರ್ ಕಮಿಂಗ್ ಫ್ರಮ್ ಅ ಬ್ಯಾಡ್ ಪ್ಲೇಸ್. ಆ್ಯಂಡ್ ಅವ್ರದ್ದು ರೋಸಿ ರೋಟಿ ನಡಿಬೇಕು. ಅವ್ರಿಗೂ ಪ್ರಾಬಬ್ಲಿ ಅಲ್ಲಿಂದ ಏನೋ ಸಿಗ್ತಾ ಇರುತ್ತೆ, ಅವ್ರಿಗೆ ಅದರಿಂದ ಏನೋ ಪೇಯ್ಡ್ ಕೊಲ್ಯಾಬ್ರೇಷನ್ ಸಿಗುತ್ತೆ. ನಂಗೆ ಅರ್ಥ ಆಗುತ್ತೆ. ನನ್ನ ಲೈಫಲ್ಲಿ ಯಾವತ್ತೂ ನನಗೆ ಇನ್ನೊಬ್ರು ಶೂಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋಕ್ಕೆ ಬರುತ್ತೆ. ಆ ಎಂಪತಿ ಇದೆ ನನಗೆ. ಸೊ ನಾನು ಅವರು ಇದರಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಪಾಪ ಅವ್ರಿಗೂ ಏನೋ ಕಷ್ಟ ಇರುತ್ತೆ, ಅವ್ರಿಗೂ ದುಡ್ಡು ಬೇಕಾಗಿರುತ್ತೆ, ಮಾಡ್ತಾ ಇರ್ತಾರೆ. ಬಟ್ ಒಂದೇನು ಹೇಳ್ತೀನಿ ಅಂದರೆ, ಡೋಂಟ್ ಗೆಟ್ ಟೂ ಪರ್ಸ್ನಲ್. ಅಂದರೆ ಫ್ಯಾಮಿಲಿನ ತೊಗೊಂಬರ್ಬೇಡಿ. ನನ್ನ ಬಗ್ಗೆ ಕಾಮಿಡಿ ಮಾಡಿ, ನಾನು ಮನೇಲಿ ಏನು ಮಾಡಿದ್ದೀನೋ ಅದ್ರ ಬಗ್ಗೆ ಕಾಮಿಡಿ ಮಾಡಿ. ಆ್ಯಂಡ್ ಅದು ಚೆನ್ನಾಗಿದ್ರೆ, ಆ ಹಾಸ್ಯ ಚೆನ್ನಾಗಿದ್ರೆ ನಾನೇ ಅದನ್ನು ಲೈಕ್ ಮಾಡಿ ಕಮೆಂಟ್ ಮಾಡ್ತೀನಿ ಆಹಾ ಅಂತ. ಸ್ವಲ್ಪ ಅಂದರೆ ಆ ಒಂದು ಮಿತಿ ಮೀರಬೇಡಿ ಅಂತ ಹೇಳ್ತೀನಿ ಅಷ್ಟು. ಬಿಗ್ ಬಾಸ್ ಮನೆಗೆ ಹೋಗಿ ನೀವು ಪಡ್ಕೊಂಡಿದ್ದೇನು ಕಳ್ಕೊಂಡಿದ್ದೇನು ಅಂತ ಹೇಳಿ? ಮ್ಯಾಮ್, ನಾನು ತುಂಬ ಒಂದು ಪ್ರೊಟೆಕ್ಟೆಡ್ ವಾತಾವರಣದಲ್ಲಿ ಬೆಳೆದವನು. ನೀವು ನೋಡಿರ್ತೀರ, ಅಂದರೆ ನಮ್ಮ ಮನೆಯಲ್ಲಿ ನನಗೆ ಅಪ್ಪ ಅಮ್ಮನೇ ಪ್ರಪಂಚ, ಅವ್ರಿಗೆ ನಾನೇ ಪ್ರಪಂಚ. ಅಂದರೆ ನಾನು ಕರೆಕ್ಟ್ ಟೈಮಿಗೆ ಊಟ ಮಾಡಿಲ್ಲ ಅಂದರೂ ಅಮ್ಮ ಬೇಜಾರು ಮಾಡ್ಕೋತಾರೆ, ನಾನು ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಿಲ್ಲ ಅಂದರೂ ಅಮ್ಮ ಬೇಜಾರು ಮಾಡ್ಕೋತಾರೆ. ಆ ಥರ ಒಬ್ಬ ಹುಡುಗನ ನೀವು ತೊಗೊಂಡೋಗಿ ಬಿಗ್ ಬಾಸ್ ಮನೆಗೆ ಹಾಕ್ತೀರಾ. ಬಿಗ್ ಬಾಸ್ ಮನೆಗೆ ಹಾಕಿದಾಗ ನನಗೆ ಇಲ್ಲಿ ಇಷ್ಟು ಜನದ ಜೊತೆ, ನಾನು ಹಾಸ್ಟೆಲ್ಲೂ ಯಾವತ್ತೂ ಇದ್ದವನಲ್ಲ, ಇಷ್ಟು ಜನದ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಆಮೇಲೆ ನಾನು ತುಂಬ ಸೋಷಿಯಲ್ ಪರ್ಸನ್ ಅಲ್ಲ, ಅಂದರೆ ಎಲ್ಲರ ಜೊತೆ ಬೆರೆಯೋ ಅಂಥ ಕ್ಯಾರೆಕ್ಟರ್ ಅಲ್ಲ. ಸೊ ಅಂಥವ್ನು ಫಸ್ಟ್ ವಾರನೇ ಕ್ಯಾಪ್ಟನ್ ಆಗಿ ಹೋಗ್ತಾನೆ. ನನ್ನ ಲೈಫಲ್ಲಿ ಎಲ್ಲೂ ರೂಲ್ಸ್ ಫಾಲೋ ಮಾಡಿಲ್ಲ. ನಾನು ಎಕ್ಸಾಮ್ಗೂ ಅರ್ಧ ಅವರ್ ಲೇಟಾಗಿ ಹೋಗ್ತಾಯಿದ್ದೆ. ಅಂಥವನು ಬೇರೆಯವ್ರಿಗೆ ರೂಲ್ಸ್ ಫಾಲೋ ಮಾಡಿಸ್ಬೇಕಾಗತ್ತೆ. ಸೊ ನನಗೆ ಅಂದರೆ ಇದೊಂಥರ ಬಿಗ್ ಈ ಜರ್ನಿ ಇದೆಯಲ್ಲ, ನನ್ನನ್ನು ತುಂಬ ಗಟ್ಟಿ ಮಾಡಿದೆ ಮ್ಯಾಮ್. ಅಂದರೆ ಒಬ್ಬ ತೀರಾ ಸಾಫ್ಟ್ ಬಾಯ್ನ ಹಾರ್ಡ್ ಮಾಡಿದೆ. ಅಂದರೆ ನನ್ನ ಲೈಫು ಎಷ್ಟು ಹಾರ್ಶ್ ಆಗಿರುತ್ತೆ, ಲೈಫಲ್ಲಿ ಎಷ್ಟು ನಾವು ಹೊಡೆದಾಡಬೇಕು. ಅಂದರೆ ನೋಡಿದ್ದೀನಿ, ನಾನು ತುಂಬ ಫೇಲಿಯರ್ಸ್ ನೋಡಿದ್ದೀನಿ, ಎಲ್ಲ ನೋಡೇ ಇಲ್ಲಿ ಬಂದಿದ್ದೀನಿ. ಬಟ್ ಆದರೂ ಆ ಪ್ರೊಟೆಕ್ಟಿವ್ ಇದು ಕೇಸ್ ಇತ್ತು, ಅಂದರೆ ಅಪ್ಪ ಅಮ್ಮಂದು. ಅದೆಲ್ಲ ಬಿಟ್ಟು ನಾವು ಅಲ್ಲಿ ಹೋದಾಗ ಹೇಗೆ ನಾವು ಫ್ರೆಂಡ್ಶಿಪ್ನ ಫಾರ್ಮ್ ಮಾಡ್ತೀವಿ, ಇನ್ನೇನೋ ಫಾರ್ಮ್ ಆಗುತ್ತೆ. ಆಮೇಲೆ ನಾವು ಹೆಂಗೆ ಪ್ರತಿ ವಾರ ಹೋರಾಡಿ ಗುದ್ದಾಡಿ ಗೆಲ್ತೀವಿ, ಸೋಲ್ತೀವಿ, ಅದನ್ನು ಹೇಗೆ ಪ್ರೋಸೆಸ್ ಮಾಡ್ತೀವಿ, ಇದೆಲ್ಲ ನಂಗೆ ತುಂಬ, ಅಂದರೆ ಬಿಗ್ ಬಾಸ್ಗೆ ಹೋಗಿರೋದು ನನ್ನ ಲೈಫಿನ ಬಿಗ್ಗೆಸ್ಟ್ ಪಾಠ. ತುಂಬ ದೊಡ್ಡ ಪಾಠಗಳು ಕಲ್ತಿದ್ದೀನಿ. ಆ್ಯಂಡ್ ಆ ಪಾಠಗಳು ಕಲಿಯೋತ್ತಿಗೆ ಒಂದಷ್ಟು ಮಿಸ್ಟೇಕ್ಸ್ ಮಾಡಿದ್ದೀನಿ, ಅದನ್ನು ತಿದ್ಕೊಂಡಿದ್ದೀನಿ. ಅದನ್ನು ತಿದ್ಕೊಂಡು ಬೇರೆ ಯಾವುದೋ ಮಿಸ್ಟೇಕ್ಗಳು ಮಾಡಿದ್ದೀನಿ. ಸೊ ನನಗೆ ಇಟ್ಸ್ ಬಿನ್ ಅ ವೆರಿ ಫುಲ್ಫಿಲ್ಲಿಂಗ್ ಜರ್ನಿ. ಸರ್, ಈಗ ಬಿಗ್ ಬಾಸ್ ಮನೆಯಲ್ಲಿ ಅನ್ನದ ವ್ಯಾಲ್ಯೂ ಗೊತ್ತಾಗುತ್ತೆ, ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗುತ್ತೆ. ಒಂದಿನ ನಿಮ್ಮ ತಟ್ಟೆಯಲ್ಲಿರುವಂಥ ಅನ್ನದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ. ಅದು ಮೇ ಬಿ ಕರ್ನಾಟಕದ ಅಷ್ಟೂ ಜನತೆಗೂ ಕೂಡ ಹರ್ಟ್ ಆಗುತ್ತೆ. ಊಟದ ವಿಚಾರಕ್ಕೂ ಹಿಂಗಾಗುತ್ತಲ್ಲ, ಪಾಪ ಆತನಿಗೆ ಹೊಟ್ಟೆ ಹಸ್ತಿರ್ಬೇಕು, ಅದಕ್ಕೆ ಹಾಕ್ಕೊಂಡಿರ್ತಾರೆ, ಅದ್ರಲ್ಲಿ ಏನು ತಪ್ಪು ಅನ್ನೋ ಥರ ಮಾತಾಡಿದ್ದೂ ಇದೆ. ಸೊ ನೀವು ನಿಮ್ಮ ಮನೆಗೆ ಬಂದಾಗ ಗೊತ್ತಾಯಿತು, ವೆಲ್ ಸೆಟಲ್ಡ್ ಫ್ಯಾಮಿಲಿ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅಲ್ಲಿ ಅನುಭವಿಸಿದ ಊಟಕ್ಕಾಗಲಿ ಅಥವಾ ಸಂಬಂಧಗಳಿಗಾಗಲಿ ಇದೆಲ್ಲವೂ ಅನುಭವಿಸಿದ ನೋವಿರುತ್ತಲ್ಲ, ಅದ್ರ ಬಗ್ಗೆ ಹೇಳೋದಾದರೆ? ಮ್ಯಾಮ್, ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಬಟ್ ಒಂದು ವಿಷಯ ಏನು ಹೇಳ್ತೀನಿ, ಆವತ್ತು ನಾವು ಸ್ವಿಮ್ಮಿಂಗ್ ಆಡಿರ್ತೀವಿ.
ನಾನು 21 ಲ್ಯಾಪ್ಸ್ ಹೊಡೆದಿರ್ತೀನಿ, ಪ್ರತಾಪ್ 6 ಲ್ಯಾಪ್ ಹೊಡೆದಿರ್ತಾನೆ, ನಮ್ರತಾ ಅವ್ರು 17 ಲ್ಯಾಪ್ ಹೊಡೆದಿರ್ತಾರೆ. ಪ್ರತಾಪ್ ಅವ್ರಿಗೆ ಈಜು ತುಂಬ ಬರೋಕ್ಕಾಗಲ್ಲ ಅಂತ ಆ ಟಾಸ್ಕನ್ನ ರದ್ದು ಮಾಡ್ತಾರೆ. ನಾನು ಬಂದಾಗ ಆಲ್ಮೋಸ್ಟ್ ಎಲ್ಲರದು ಆಗಿದೆ ಅಂತ ಅಂದ್ಕೊಂಡು ತುಂಬ ಇತ್ತು ಅನ್ನ, ಸೊ ಹಾಕ್ಕೊಂಡೆ. ಆಮೇಲೆ ಯಾವಾಗ ಗೊತ್ತಾಯಿತು ದಟ್ ಇನ್ನೂ ಒಂದಷ್ಟು ಜನದ್ದಾಗಿಲ್ಲ ಅಂತ, ನಾನು ಅದರಲ್ಲಿ ತೊಗೊಂಡು ಅರ್ಧನ ಪ್ರತಾಪ್ಗೆ ಹಾಕ್ತೀನಿ. ಅಂದರೆ ನಂಗೆ ಅಷ್ಟು ಹೊಟ್ಟೆ ಹಸಿವಿತ್ತು, ನಾನು ಹಾಕ್ಕೊಂಡೆ. ಅದನ್ನು ಆಮೇಲೆ ತೊಗೊಂಡು ಅದನ್ನು ಪ್ರತಾಪಿಗೆ ಹಾಕಿದ್ದೀನಿ. ಅದು ಅವನು ಹೇಳಲಿಲ್ಲ, ಅದನ್ನು ಪ್ರಾಬ್ಲಿ ತೋರಿಸೂ ಇಲ್ಲ ಅನಿಸುತ್ತೆ, ಐ ಡೋಂಟ್ ನೋ. ಬಟ್ ಕಾರ್ತಿಕ್ ಅವರು ಆವಾಗ ಮುಂಗೋಪದಲ್ಲಿ ಏನೋ ಒಂದೆರಡು ಮಾತಾಡಿದ್ರು. ಆ್ಯಂಡ್ ಅದರಿಂದ ಸಂಗೀತ ಅವ್ರು ಬೇಜಾರಾಗ್ತಾರೆ, ಅದರಿಂದ ವಿನಯ್ ಅವ್ರು ಬೇಜಾರಾಗ್ತಾರೆ. ಬಟ್ ನನಗೆ ಕಾರ್ತಿಕ್ ಅವ್ರ ಮೇಲೆ ಏನು ನಿಮಗೆ ಕಾರ್ತಿಕ್ ರಿಯಾಕ್ಟ್ ಮಾಡಿದ್ದು ಅಂತ ಅನಿಸ್ಲಿಲ್ವಾ ಅಂತ ಹೇಳಿ, ನಿಮ್ಮ ಮೇಲೆ ರೇಗಾಡಿದ್ರು ಅಂತ ಅನಿಸ್ಲಿಲ್ವಾ? ಅಲ್ಲ ಗೊತ್ತಾಯಿತು ನನಗೆ ನನ್ನ ಮೇಲೆ ರೇಗಾಡ್ತಾರೆ ಅದು ಅಂತ. ಬಟ್ ಆ ಮೂಮೆಂಟಲ್ಲಿ ಐ ವಾಸ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್ ಮ್ಯಾಮ್. ನನಗೆ ಸ್ವಿಮ್ಮಿಂಗ್ ಬರದೇ ಇರೋ ಲೈಫಲ್ಲಿ ಸ್ವಿಮ್ಮಿಂಗೇ ಮಾಡಿಲ್ಲ ನಾನು. ನೀರಲ್ಲಿ ಹಾಕಿದ್ರೆ ಮುಳುಗೋ ಅಂತವನು 21 ಲ್ಯಾಪ್ ಹೊಡೆದು ಬಂದಿದ್ದಾನೆ. ತುಂಬ ಹೊಟ್ಟೆ ನಿಮ್ಗೆ ಸ್ವಿಮ್ಮಿಂಗ್ ಆದಾಗ ಫುಲ್ಲು ಖಾಲಿಯಾಗೋಗಿರುತ್ತೆ ಆಯಿತಾ. ಆಮೇಲೆ ಸುಮಾರು ನೀರು ಕುಡ್ದಿದ್ದೆ ನಾನು. ಅಂದರೆ ಈಜು ಬರದೇ ಇರೋರನ್ನ ಸ್ವಿಮ್ಮಿಂಗ್ ಪೂಲ್ ಹಾಕಿದ್ರೆ ನೀರು ಕುಡಿತಾರೆ, ಏನೇನೋ ಆಗುತ್ತೆ, ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಸೊ ನಾನು ಆ ಎಕ್ಸಾಸ್ಷನಲ್ಲಿ ಇದು ಮಾಡಿದೆ. ಆಮೇಲೆ ಕಾರ್ತಿಕ್ ಬಂದು ನಂಗೆ ಸಾರಿ ಕೇಳಿದ್ರು, ಸ್ನೇಹಿತ ನಾನು ಆ ಥರ ಮಾತಾಡಬಾರ್ದಾಗಿತ್ತು, ಐ ಆಮ್ ಸಾರಿ ಅಂತ. ಬಟ್ ಅಲ್ಲಿ ನನ್ನಿಂದ ಏನು ಮಿಸ್ಟೇಕ್ ಆಗಿಲ್ಲ. ನಾನೇನೋ ಅಂದ್ಕೊಂಡೆ, ನನಗೆ ಅಷ್ಟು ಹೊಟ್ಟೆ ಹಸಿತಾಯಿತ್ತು, ನಾನು ಹಾಕ್ಕೊಂಡೆ. ಆಮೇಲೆ ಅದು ಕಮ್ಮಿ ಇದೆ ಅಂದ ತಕ್ಷಣ ನಾನು ಹೋಗಿ ಪ್ರತಾಪ್ಗೆ ಹಾಕಿದೆ. ಸೊ ನನ್ನಲ್ಲಿ ಏನು ನಾನು ಮಿಸ್ಟೇಕ್ ಮಾಡಿಲ್ಲ. ಬಟ್ ಅದು ಇಲ್ಲಿ ಹೊರಗಡೆ ಅಷ್ಟೊಂದು ದೊಡ್ಡ ವಿಷಯ ಆಗಿದೆ ಅಂತ ನನಗೆ ಐ ಫೀಲ್ ಇಟ್ಸ್ ಐ ಡೋಂಟ್ ನೋ, ನನಗೇನು ಹೇಳೋಕ್ಕೆ ಇಷ್ಟ ಇಲ್ಲ ಮ್ಯಾಮ್. ಓಕೆ, ತಂದೆ ತಾಯಿಯನ್ನು ನೀವು ಎಷ್ಟು ಮಿಸ್ ಮಾಡ್ಕೊಂಡ್ರಿ? ಈಗ ಲೆಟರ್ ವಿಚಾರಕ್ಕೆ ಬಂದಾಗಲೂ ಅಷ್ಟೇ, ಅದೇ ಅಲ್ಲೇನೇ ಯಾರೇ ಕಣ್ಣೀರು ಹಾಕಿದ್ರು, ಇವನ್ ನಾವುಗಳು ಕೂಡ ಕಣ್ಣೀರು ಹಾಕ್ತಾ ಇದ್ವಿ. ಯಾರ ಸಿಟ್ಟು ಬಂದ್ರೆ ನಮಗೂ ಅನ್ನೋ ಥರ ಸಿಟ್ಟು ಬರ್ತಿತ್ತು. ನೀವು ಆ ಲೆಟರ್ ಅಂತ ಬಂದಾಗ ಆ ಟೈಮಲ್ಲಿ ನಿಮ್ಮ ತಂದೆ ತಾಯಿಯನ್ನು ಎಷ್ಟು ಮಿಸ್ ಮಾಡ್ಕೊಂಡ್ರಿ? ನಾನು ನಮ್ಮ ಅಪ್ಪ ಅಮ್ಮ ಹೇಗಿದ್ರೆ ತಿಳ್ಕೊಬೇಕು ಅನ್ನೋ ನಿಮಗೂ ಇರುತ್ತೆ ಆಸೆ. ಆ ದಿನಗಳ ಬಗ್ಗೆ ಹೇಳೋದಾದರೆ ಮ್ಯಾಮ್, ಅಪ್ಪ ಅಮ್ಮನ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಆ ಲೆಟ್ರ್ ಯಾಕೆ ಬೇಡ ಅಂದೆ, ಬಿಕಾಸ್ ನನಗೆ ಗೊತ್ತಿತ್ತು ಅಪ್ಪ ಅಮ್ಮ ಖುಷಿಯಾಗಿರ್ತಾರೆ ಅಂತ. ಅಂದರೆ ಲೈವ್ 24/7 ನಮ್ಮ ಮನೇಲಿ ಓಡ್ತಾ ಇರುತ್ತೆ. ನಾನು ಇಲ್ಲಿ ಏನೇನು ಮಾಡ್ತಾ ಇದ್ದೀನೋ ಎಲ್ಲ ನೋಡ್ತಾ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಪ್ರಾಬಬ್ಲಿ ಆ ಲೆಟ್ರ್ ಬಂದಿದ್ದರೆ ಗೊತ್ತಾಗ್ತಾ ಇತ್ತು ದಟ್ ಅಪ್ಪ ಅಮ್ಮ ಖುಷಿಯಾಗಿರಲಿಲ್ಲ ಅಂತ. ಆ್ಯಂಡ್ ಆ ಲೆಟ್ರ್ ಬಂದಿದ್ದರೆ ನಾನು ಇನ್ನೂ ಬ್ರೇಕ್ ಡೌನ್ ಆಗ್ತಾಯಿದ್ದೆ, ಇನ್ನೂ ಬೇಗ ಬಂದುಬಿಡ್ತಾ ಇದ್ದೆ. ಒಳ್ಳೇದಾಯಿತು ಆ ಲೆಟ್ರ್ ಬರ್ತಿರೋದು. ಆ್ಯಂಡ್ ನಾನು ಯಾವತ್ತೂ ಅಪ್ಪ ಅಮ್ಮನ ಬಿಟ್ಟು ಅಷ್ಟೊಂದು ದಿನ ಇರಲಿಲ್ಲ. ಅಂದರೆ ಫಸ್ಟ್ ಟೈಮ್ ನಾನು ಮ್ಯಾಕ್ಸಿಮಮ್ ಒಂದು 3-4 ದಿನ ಇದ್ದೆ ಅನಿಸುತ್ತೆ. ಫಸ್ಟ್ ಟೈಮ್ ನಾನು 64 ಡೇಸ್ ಅಪ್ಪ ಅಮ್ಮನ ಅಂದರೆ ಯಾವುದೇ ಟಚ್ ಇಲ್ಲದೆ ಇರೋದು, ಕಾಂಟ್ಯಾಕ್ಟ್ ಇಲ್ಲದೆ ಇರೋದು. ಅಂದರೆ ನಾನು ಅಂದರೆ ಒಂದೊಂದು ಸತಿ ನನಗೆ ಫೋಟೋ ಬಂದಿರಲಿಲ್ಲ ಮ್ಯಾಮ್. ನಾನು ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ಗೆದ್ದಾಗ ನನಗೆ ಫೋಟೋ ಬಂದಿರಲಿಲ್ಲ. ಎಲ್ಲರಿಗೂ ಬಂದಿತ್ತು, ಐ ಡೋಂಟ್ ನೋ, ಮೇ ಬಿ ಆ ಟೈಮಲ್ಲಿ ವಾಲ್ ಇರಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮನ ಫೋಟೋ ಆ ಕ್ಯಾಪ್ಟನ್ಸಿ ಇದರಲ್ಲಿ ಬೀಳಬೇಕು ಅಂತ ನಾನು ಆ ಟೈಮ್ ಅಷ್ಟೊಂದು ಕಷ್ಟಪಟ್ಟು ಆಡಿದ್ದು ಕ್ಯಾಪ್ಟನ್ಸಿ. ಆ್ಯಂಡ್ ಅದು ಬಂತು. ಆ್ಯಂಡ್ ಅದು ಬಂದು ಅಪ್ಪ ಅಮ್ಮ ನನಗೆ ಚಿಕ್ಕ ಹುಡುಗ ಇದ್ದಾಗ ಕೇಕ್ ತಿನ್ನಿಸ್ತಾ ಇರೋ ಇದಿತ್ತು, ಫೋಟೋ ಇತ್ತು. ಇಟ್ಸ್ ಸೋ ಬ್ಯೂಟಿಫುಲ್. ಅಂದರೆ ಅಪ್ಪ ಅಮ್ಮಂಗೆ ನಾನೇ ಅಲ್ಲ ಮ್ಯಾಮ್, ಒಬ್ಬನೇ ಮಗ ನಾನು, ಒಬ್ಬನೇ ಮಗ. ಆ್ಯಂಡ್ ಒಬ್ಬನೇ ಮಗ ಆಗಿದ್ದಾಗ ಅವರು ಎಷ್ಟು ಪ್ರೊಟೆಕ್ಟಿವ್ ಆಗಿ ಬೆಳೆಸಿರ್ತಾರೆ. ಆ್ಯಂಡ್ ಆ ಮಗ ಹೋಗಿ ಬಿಗ್ ಬಾಸ್ ಮನೇಲಿ ಫಸ್ಟ್ ಕ್ಯಾಪ್ಟನ್ ಆಗ್ತಾನೆ, ಲಾಸ್ಟ್ ಕ್ಯಾಪ್ಟನ್ ಆಗ್ತಾನೆ. ಆ ಫೋಟೋ ಹಾಕಿ ಉತ್ತಮ ಮೆಡಲ್ ಹಾಕಿ ಆ ರೂಮಿಗೆ ಲಾಕ್ ಹಾಕಿ ಬರ್ತಾನೆ. ಅಂದರೆ ನಾನು ಹೇಳಿದ್ನಲ್ಲ, ನಮ್ಮ ಅಪ್ಪ ಅಮ್ಮ ತಲೆ ಎತ್ತಿ ಹೆಮ್ಮೆಯಿಂದ ಓಡಾಡೋ ಕೆಲಸ ಸುಮಾರು ಮಾಡಿದ್ದೀನಿ ನಾನು. ಅಂದರೆ ಅವರು ಎಲ್ಲೋ ಬೇಜಾರು ಮಾಡ್ಕೊಳ್ಳೋವಂಥ ಕೆಲಸಗಳು ಮಾಡಿದ್ದೀನಿ. ಬಟ್ ನನ್ನ ಪ್ರಕಾರ ಅದನ್ನು ಜಾಸ್ತಿ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಅವರು ಫೇಮಸ್ ಆಗಿದ್ದಾರೆ, ಅವ್ರ ಹತ್ರನೂ ಬಂದು ಸೆಲ್ಫಿ ತೊಗೋತಾರೆ. ಅಂದರೆ ನನಗೆ ಇಟ್ಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಈಗ ವಿನಯ್ ಅಂತ ಬಂದಾಗ ನಮಗೆಲ್ಲರಿಗೂ ಕೂಡ ಅದು ತೋರಿಸೋ ರೀತಿನ ಅಥವಾ ಅವ್ರು ಇರೋ ರೀತಿ ನಾವು ನೋಡೋದು ಬರೀ 1.5 ಗಂಟೆಗಳ ಕಾಲ. ಸೊ ಅದೆಲ್ಲ ಅವ್ರು ಕಾಣೋದನ್ನೇ ನಾವು ಸ್ವೀಕರಿಸ್ತೀವಿ ಜನರು, ಎಲ್ಲರೂ ಕೂಡ, ಇವನ್ ನಾವುಗಳು ಅಷ್ಟೇ. ನಮಗಂತೂ ವಿನಯ್ ಒಂಥರ ವಿಲನ್ ಥರನೇ ಕಾಣಿಸ್ತಾರೆ. ಸೊ ವಿನಯ್ ಅಂದ್ರೇ ಭಯ, ವಿನಯ್ ಅಂದ್ರೇ ಅಗ್ರೆಸಿವ್, ವಿನಯ್ ಅಂದ್ರೇ ಆಟಿಟ್ಯೂಡ್. ಅಲ್ಲಿ ಈ ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡ್ತಿರೋದೇ ವಿನಯ್ ಅನ್ನೋ ಥರನೇ ಇರುವಂಥದ್ದು. ಜನ ಕೂಡ ಅದೇ ಥರ ಕಮೆಂಟ್ ಮಾಡ್ತಿದ್ದಾರೆ, ಅದೇ ಥರ ಟ್ರೋಲ್ ಕೂಡ ಮಾಡ್ತಿದ್ದಾರೆ. ನಿಜಕ್ಕೂ ಅಂದರೆ ಈಗ ವಿನಯ್ ಬಗ್ಗೆ ಒಂದಷ್ಟು ಜನ ಹೇಳೋ ಪ್ರಕಾರ ಇಲ್ಲ, ಅವ್ರು ತುಂಬ ಅದ್ಭುತ ವ್ಯಕ್ತಿತ್ವ ಉಳ್ಳವರು ಅಂತ ಹೇಳಿ. ನೀವು ಇಷ್ಟು ದಿನಗಳ ಕಾಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ನಿಜಕ್ಕೂ ಸ್ನೇಹ ಅನ್ನೋದನ್ನ ಸೈಡ್ಗಿಟ್ಟು ನಿಜಕ್ಕೂ ವಿನಯ್ ಅಂದರೆ ಏನು ಅನ್ನೋದನ್ನು ಜನತೆಗೆ ತಿಳಿಸಿ ಮ್ಯಾಮ್. ನಾನು ಕ್ಯಾಪ್ಟನ್ಸಿ ಗೆದ್ದಾದ್ಮೇಲೆ ಸೆಕೆಂಡ್ ಟೈಮು ನಾನು ಕ್ಯಾಪ್ಟನ್ಸಿನ ವಿನಯ್ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ನಾನು ಡೆಡಿಕೇಟ್ ಮಾಡಿದಾಗ ನಾನು ಹೇಳ್ತೀನಿ, ನನ್ನ ಸೋತಾಗ ಗೆದ್ದಾಗ ಎಲ್ಲ ನಿನ್ನ ಜೊತೆ ಇದ್ರು ಅಂತ. ಮ್ಯಾಮ್, ನಾನು ನೋಡಿರೋ ವಿನಯೇ ಬೇರೆ, ಜಗತ್ತು ನೋಡಿರೋ ವಿನಯೇ ಬೇರೆ. ನಾನು ನೋಡಿರೋ ವಿನಯ್ಗೆ ತುಂಬ ಒಂದು ಕೈಂಡ್ನೆಸ್ ಇದೆ. ಅವ್ರು ಯಾರ ಜೊತೆ ಬಿಹೇವ್ ಮಾಡಿದ್ರು ಕೈಂಡಾಗಿ ಬಿಹೇವ್ ಮಾಡ್ತಾರೆ. ಅವ್ರ ಎನಿಮೀಸ್ಗೂ ಕೈಂಡಾಗಿ ಬಿಹೇವ್ ಮಾಡ್ತಾರೆ.
ಅಂದರೆ ಅವ್ರಿಗೂ ಹರ್ಟ್ ಮಾಡಬಾರ್ದು ಅಂತ. ನಂಗೆ ಕುಸ್ತಿಲಿ ಅವ್ರು ಏನೋ ಒಂದಷ್ಟು ಇದು ಹೇಳ್ಕೊಡ್ತಾಯಿದ್ರು. ಬಟ್ ನೀನು ಇದು ಮಾಡಿದ್ರೆ ಅವ್ನಿಗೆ ಇಂಜೂರ್ ಆಗುತ್ತೆ, ಆ ಥರ ಮಾಡಬೇಡ, ಬೇರೆ ಏನೋ ಮಾಡು ಅಂದರು. ಸೊ ಅವ್ರಿಗೆ ಯಾರೋ ಒಬ್ಬರು ಆಗಲ್ಲ ಅಂದರು. ಅಂದರೆ ಅವ್ರು ಹೇಳ್ತಾರೆ ನಾನು ಹೊಡೆದಾಕ್ಬಿಡ್ತೀನಿ, ಇನ್ನು ಮಾಡ್ತೀನಿ ಅಂತ. ಅವ್ರೇನು ಮಾಡಲ್ಲ, ಹೇಳೋದಷ್ಟೇ. ಅಂದರೆ ಆಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಟ್ರ್ಯಾಶ್ ಟಾಕಿಂಗ್ ಮ್ಯಾಮ್. ಈ ಕಾನ್ಸೆಪ್ಟು ಅಲ್ಲಿ ಒಳಗಡೆ ಇರೋರಿಗೂ ಅರ್ಥ ಆಗ್ತಾಯಿಲ್ಲ, ಒಳಗಡೆ ಇರೋರಿಗೂ ಅರ್ಥ ಆಗ್ತಾಯಿಲ್ಲ. ಗೇಮ್ ಆಡತ್ತಿಗೆ ಅಂದರೆ ಈಗ ಫುಟ್ಬಾಲ್ ಆಡತ್ತಿಗೆ ಒಬ್ಬ ಗೋಲ್ ಕೀಪರ್ ಇರ್ತಾನೆ. ಗೋಲ್ ಕೀಪರ್ಗೆ ಪೆನಲ್ಟಿ ಕಿಕ್ ಹೊಡಿಯೋಕೆ ಹೋಗ್ತಾರೆ. ಅವ್ನು ಎದುರುಗಡೆ ಸ್ಟ್ರೈಕರ್ಗೆ ಅದು ಇದು ಮಾತಾಡ್ತಾನೆ, ಬಿಕಾಸ್ ಅವ್ನು ಮಾತಾಡಿದಾಗ ಅವ್ನು ಏನೋ ಮಿಸ್ಟೇಕ್ ಮಾಡ್ತಾನೆ ಅಂತ. ವಿನಯ್ ಅದು ಮಾಡ್ತಾರೆ, ವಿನಯ್ ಟ್ರ್ಯಾಶ್ ಟಾಕ್ ಮಾಡ್ತಾರೆ. ಅದು ಜನ ಪರ್ಸ್ನಲ್ ಆಗಿ ತೊಗೊಂಡ್ಬಿಡ್ತಾರೆ. ಅದು ಟಾಸ್ಕ್ ಟೈಮಲ್ಲಿ ಮಾತ್ರ ಮಾಡೋದು. ಅಂದರೆ ಆಪೋಸಿಟ್ ಟೀಮ್ ಅವ್ರನ್ನ ಸ್ವಲ್ಪ ಅಂದರೆ ಅವರು ಆಫ್ ಬ್ಯಾಲೆನ್ಸ್ ಮಾಡೋಕ್ಕೆ ಮಾಡ್ತಾರೆ. ಬಟ್ ಈಗ ಸುಮಾರು ಜನ ಹೊರಗಡೆ ಏನು ನ್ಯಾರೇಟಿವ್ ಇದೆ ಅಂದರೆ ನಾನು ವಿನಯ್ಗೆ ಬಕೆಟ್ಟು, ನಮ್ರತಾ ಚಮಚ ಅಂತ. ಆಯಿತಾ, ನಾನು ನಮ್ರತಾ ಹೊರಗಡೆ ಕೂತಿದ್ರೆ ವಿನಯ್ ಊಟ ತಂದುಕೊಡೋರು. ನಾವು ಮಲ್ಟಿವೈಟಮ್ಸ್ ತೊಗೊಂಡಿಲ್ಲ ಅಂದರೆ ಅವ್ರು ತಂದುಕೊಡೋರು. ಅವ್ರು ಕೂತಿದ್ದಿದ್ರೆ ನಾವು ಯಾವಾಗಲೂ 3 ಜನ ಎಲ್ಲರೂ ತಟ್ಟೆ ಹಾಕೊಬೇಕಲ್ಲ, ನಾವು 3 ಜನ ತಟ್ಟೆ ಒಟ್ಟಿಗೆ ಹಾಕೋತಾ ಇದ್ವಿ, ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ನಮಗೇನೇ ಪ್ರಾಬ್ಲಮ್ ಇದ್ದರೂ ಅವ್ರು ನಿಂತಿರೋರು, ಅವ್ರಿಗೇನೇ ಪ್ರಾಬ್ಲಮ್ ಇದ್ದರೂ ನಾವೇ ತಿಂತಾಯಿದ್ವಿ. ನಾವು ಎಲ್ಲದನ್ನು ಶೇರ್ ಮಾಡ್ಕೊಂಡು ತಿಂದಿದ್ದೀವಿ. ಆ್ಯಂಡ್ ಅಷ್ಟೊಂದು ಜೆನ್ಯೂನ್ ಬಾಂಡನ್ನು, ಅಷ್ಟೊಂದು ಜೆನ್ಯೂನ್ ಫ್ರೆಂಡ್ಶಿಪ್ನ ನಾನು ಬಿಗ್ ಬಾಸ್ ಮನೆಗೆ ಹೋದಾಗ ನನಗೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಅಂತ ಅಂದ್ಕೊಂಡು ಹೋಗಿಲ್ಲ. ಆ್ಯಂಡ್ ನನಗೆ ಹೊರಗಡೆನೂ ಒಂದು 5 ಜನ ಫ್ರೆಂಡ್ಸ್ ಅಷ್ಟೇ ಇರೋದು ಮ್ಯಾಮ್. ಇಡೀ ಲೈಫಲ್ಲಿ ನಂಗೆ ಒಂದು 5 ಜನ ಫ್ರೆಂಡ್ಸ್ ಇದ್ದಾರೆ. ಅಷ್ಟು ಸೆಲೆಕ್ಟಿವ್ ನಾನು. ಆ ಥರದಲ್ಲಿ ನಂಗೆ ಅಷ್ಟಿಬ್ಬರು ಒಳ್ಳೆ ಮನುಷ್ಯರು ಸಿಕ್ಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಅದಕ್ಕಿಂತ ಒಳ್ಳೆ ಇದು ಯಾವುದೂ ಇಲ್ಲ. ನನಗೆ ಅಷ್ಟು ಒಳ್ಳೆತನ ಇರೋರನ್ನ ಹೊರಗಡೆ ಇಷ್ಟು ಈ ಥರ ಇದಾಗ್ತಾ ಇದೆ. ಮತ್ತು ವಿನಯ್ ಅವ್ರ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅವ್ರ ಕಾರಿಗೆ ಹೋಗಿ ಕಲ್ಲು ಹೊಡಿತಾರೆ, ಮಗನ ಸ್ಕೂಲ್ಗೆ ಹೋಗಕ್ಕೆ ಬಿಡಲ್ಲ. ಅಂದರೆ ಐ ಡೋಂಟ್ ನೋ ಮ್ಯಾಮ್, ಏನೋ ನನಗೆ ಏನು ಕಾರಣ ಇರಬಹುದು ಅನಿಸುತ್ತೆ ನಿಮಗೆ? ಅಂದರೆ ಏನು ಕಾರಣ ಇರಬಹುದು ಅನಿಸ್ತಾ ಇದೆ ಅಂತ? ಈಗ ನಮಗೆಲ್ಲ ಆ ಥರ ಅನಿಸ್ತಾ ಇದೆ ಅಂದಾಗ, ಜನಕ್ಕೆ ಅನಿಸ್ತಿದೆ ಅಂದರೆ ಯಾಕೆ ಅವ್ರು ವಿಲನ್ ಥರ ಕಾಣಿಸ್ತಿದ್ದಾರೆ ಹಾಗಾದರೆ ಅಂತ ಹೇಳಿ? ಮ್ಯಾಮ್, ಒಬ್ಬ 6 ಅಡಿ 2 ಇಂಚ್ ಇರೋ ಮನುಷ್ಯ, ಹಿಸ್ ಬಿಗ್ 100 ಕಿಲೋಸ್. ಒಬ್ಬರು 5 ಅಡಿ 1 ಇಂಚ್ ಇರೋ ಲೇಡಿ ಜೊತೆ ಫೈಟ್ ಮಾಡಿದ್ರೆ ಡೇವಿಡ್ ಗೊಲಾಯತ್. ಯಾರು ಸ್ಟ್ರಾಂಗಾಗಿ ಕಾಣ್ತಾರೆ, ಯಾರು ವೀಕಾಗಿ ಕಾಣ್ತಾರೆ, ಯಾರು ಚೆನ್ನಾಗಿ ಕಾಣ್ತಾರೆ, ಯಾರು ಕೆಟ್ಟದಾಗಿ ಕಾಣ್ತಾರೆ ಅಂತ ಗೊತ್ತು. ಆಮೇಲೆ ಇವನ್ ಸಂಗೀತ ಫಾರ್ ದ್ಯಾಟ್ ಎಕ್ಸಾಂಪಲ್, ಅವ್ರು ಹಿಂಗೆ ಬಂದು ಅಂದರೆ ಒಬ್ಬ ಹುಡುಗನ ಹತ್ರ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ, ನನ್ನ ಹತ್ರನೇ ಆಗಿದೆ ಇದು. ಇಲ್ಲಿ ನಿಂತ್ಕೊಂಡು ಕಿರ್ಚಾಡಿದ್ರೆ ನಾವೇನು ಮಾಡ್ಬೋದು? ನಾನೇನು ಮಾಡ್ತೀನಿ? ಹಿಂದೆ ಹೋಗ್ತೀನಿ. ನಾನು ಹಿಂದೆ ಹೋದರೆ ನಾನು ಹೆದರ್ಕೊಂಡೆ ಅಂತ ಅಲ್ಲ, ನಂಗೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಐ ಕಾಂಟ್ ಡೂ ಎನಿಥಿಂಗ್. ನನಗೆ ಮಾಡೋಕ್ಕೂ ಇಷ್ಟ ಇಲ್ಲ. ಇಟ್ಸ್ ಓಕೆ, ನಾನು ಅಲ್ಲಿ ಫೈಟ್ ಸೋತ್ರೆ ಪರವಾಗಿಲ್ಲ. ಸೊ ಅವ್ರನ್ನ ಪ್ರವೋಕ್ ಮಾಡಿ 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 ಆಮೇಲೆ ಯಾರೋ ಒಬ್ಬ ಮನುಷ್ಯಂಗೆ ಅಮ್ಮ ಅಕ್ಕ ಅಂದರೆ ಮೈಮಲ್ ಅಂದರೆ ಅಫ್ಕೋರ್ಸ್ ಅವ್ರು ಪ್ರವೋಕ್ ಆಗ್ತಾರೆ. ಅವ್ರು ಎಷ್ಟೇ ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ, ಯಾರೇ ಅಂದರೆ ಅಂದರೆ ಆ ಮನುಷ್ಯನಿಗೆ ಅಗ್ರೆಷನ್ನೇ ಇಲ್ಲ. ಈಗ ನನ್ನ ಪ್ರಕಾರ ನಾನು ಅಷ್ಟು ಅಗ್ರೆಸಿವ್ ಮನುಷ್ಯ ಅಲ್ಲ, ನಾನು ತೀರಾ ಕಾಮ್ ಮನುಷ್ಯ. ನನಗೆ ಅಮ್ಮ ಅಕ್ಕ ಅಂದರೆ ನನ್ನ ಫ್ಯಾಮಿಲಿ ಯಾವುದೋ ವಿಚಾರ ತೆಗೆದಾಗ, ನಾನು ಯಾವುದೋ ಗೊಂಬೆ ಆಟೋ ಟಾಸ್ಕಲ್ಲಿ ನಾನು ವೈಲ್ಡ್ ಆಗ್ತೀನಿ. ನನ್ನ ಮನುಷ್ಯತ್ವನೇ ಮರ್ತಾ ಆಡ್ತೀನಿ ಆ ಟಾಸ್ಕಲ್ಲಿ. ಯಾವುದ್ಯಾವುದೋ ಪರ್ಸ್ನಲ್ ವಿಚಾರಗಳನ್ನೆಲ್ಲ ತೆಗೆದು ಆ ಮನುಷ್ಯನ ಡಿಸ್ಟ್ರಾಯ್ ಮಾಡಬೇಕು ಅಂತ ಆಡ್ತೀನಿ. ಆ ಥರ ವಿನಯ್ ಅಂತ ಒಬ್ಬ ಅಂದರೆ ನಾರ್ಮಲಿ ಈಸ್ ಲೈಟ್ಲಿ ಅಗ್ರೆಸಿವ್ ಆಗಲಿ. ಅಂದರೆ ಅವ್ರ ಟಾಸ್ಕಲ್ಲಿ ಅವ್ರು ವರ್ಕೌಟ್ ಮಾಡೋದು ಅಗ್ರೆಸಿವ್ ಆಗೇ ಮಾಡೋದು. ಆ ಥರದವ್ರನ್ನ ನೀವು ಪ್ರವೋಕ್ ಮಾಡಿ ಅಮ್ಮ ಅಕ್ಕ ಅಂದು ಇನ್ಯಾವುದೋ ಟಾಪಿಕ್ಗಳು ತೆಗೆದು ಇದು ಮಾಡಿದ್ರೆ ಅಫ್ಕೋರ್ಸ್ ಆ ಥರ ರಿಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಅದರಲ್ಲಿ ಅಂದರೆ ಅಫ್ಕೋರ್ಸ್ ಅವ್ರು ಅದನ್ನು ಕಂಟ್ರೋಲ್ ಮಾಡ್ಕೊಬೇಕು. ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರನ್ನ ಪ್ರವೋಕ್ ಮಾಡಬೇಕು ಅಂತ ಪ್ರವೋಕ್ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಸಂಗೀತ ಅವ್ರು ಮಾಡೋ ಇದು, ಅವರು ನಮ್ಮನ್ನು ಪ್ರವೋಕ್ ಮಾಡಬೇಕು ಅಂತಲೇ ಮಾಡ್ತಾರೆ. ಈಗ ನಂಗೆ ಮನೆಗೆ ಬಂದಮೇಲೆ ಗೊತ್ತಾಯಿತು, ಸಂಗೀತ ಸ್ನೇಹಿತನ ಪ್ರವೋಕ್ ಮಾಡಿದ್ರೆ ವಿನಯ್ ಮತ್ತು ನಮ್ರತಾ ಇದಾಗ್ತಾ ಅವರು ಪ್ರವೋಕ್ ಆಗ್ತಾರೆ ಅಂತ ಗೊತ್ತಿದ್ದು ಮಾಡೋದಿದೆಯಲ್ಲ, ಅದು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಅವಳಿಗೆ. ಈಗ ಹೊರಗಡೆ ಬಂದಮೇಲೆ ಗೊತ್ತಾಗ್ತಾ ಇದೆ. ನಾವು ಅವಾಗ ಆ ಟಾಸ್ಕ್ ಟೈಮಲ್ಲಿ ಇಲ್ಲ, ಆ ಮನೇಲಿ ಇರೋ ಟೈಮಲ್ಲಿ ಸಂಗೀತಾಗ ನಮ್ಮ ಕಂಡ್ರೆ ಆಗಲ್ಲ, ಅದಕ್ಕೆ ಅವ್ರು ಹಂಗೆ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಿತ್ತು. ಇಲ್ಲೂ ಹೊರಗಡೆ ಬಂದಮೇಲೆ ಅದೇನು ನ್ಯಾರೇಟಿವ್ ಇದೆ, ಅವ್ರು ಗೇಮ್ ಆಡ್ತಾ ಇರೋದು ಅಂತ ಗೊತ್ತಾಗಿದೆ. ಈಗ ಐಮ್ ಕೂಲ್ ವಿತ್ ಸಂಗೀತ, ಚೆನ್ನಾಗಿ ಆಡ್ತಾ ಇದ್ದಾರೆ. ವಾಟ್ ಎವರ್ ಶಿ ಈಸ್ ಡೂಯಿಂಗ್ ಅಲ್ಲ, ವರ್ಕ್ ಆಗ್ತಾ ಇದೆ ಅದು. ಆ್ಯಂಡ್ ಅದೇ ಬೇಕಾಗಿರೋದು. ಬಿಗ್ ಬಾಸ್ ಗೇಮ್ ಏನು ಹೇಳಿ, ಮನೆಯಿಂದ ಒಬ್ಬರನ್ನ ಆಚೆ ಹಾಕೋದು. ಒಬ್ಬರನ್ನ ಆಚೆ ಹಾಕಿ ನೀವು ಆ ವಾರ ಸರ್ವೈವ್ ಆಗೋದೇ ಗೇಮು. ಸೊ ಆ ಗೇಮನ್ನು ಸಂಗೀತ ಅವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಹೇಗೆ ಆಡ್ತಾ ಇದ್ದಾರೆ ಏನು, ಸಿ ಎವ್ರಿ ಡಿಸಿಷನ್ ವಿ ಮೇಕ್ ನಮ್ಮ ವ್ಯಕ್ತಿತ್ವದ ಬಗ್ಗೆ ಹೇಳುತ್ತೆ.
ಆ್ಯಂಡ್ ಅವ್ರು ಮಾಡ್ತಾ ಇರೋ ಪ್ರತಿ ಡಿಸಿಷನ್ಸ್ ಅವ್ರ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇದೆ. ಆ್ಯಂಡ್ ಅದು ಕೊನೆಗೆ ಜನ ಡಿಸೈಡ್ ಮಾಡ್ತಾರೆ ಯಾರು ಸರಿ ಯಾರು ತಪ್ಪು ಅಂತ. ಓಕೆ, ಸ್ಟಾರ್ಟಿಂಗಲ್ಲಿ ಪ್ರತಾಪ್ ಅಂದರೆ ಎಲ್ಲರಿಗೂ ಒಂಥರ ಅಸೆಡ್ ಆಗಿತ್ತು. ಇವನ್ ಪ್ರತಾಪ್ ಮನೆಗೆ ಒಳಗೆ ಹೋದಾಗ ಇವ್ರನ್ನೂ ಕಂಟೆಸ್ಟೆಂಟ್ ಮಾಡಬೇಕಿತ್ತ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಂಡವ್ರು ಇವತ್ತು ಪ್ರತಾಪೇ ನಮ್ಮ ಮನೆ ಮಗ ಅನ್ನೋ ಥರ ಟ್ರೀಟ್ ಮಾಡಿ ಆತನಿಗೆ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಪ್ರತಾಪ್ ಹೇಗೆ ಆಡ್ತಿದ್ದಾರೆ? ಮ್ಯಾಮ್, ಪ್ರತಾಪ್ಗೆ ನಮ್ಮಲ್ಲಿರೋ ಸ್ಕಿಲ್ ಇಲ್ಲ. ಅಂದರೆ ನಾನು, ಮೈಕಲ್, ವಿನಯ್, ಕಾರ್ತಿಕ್ ನಾವು ಫಿಸಿಕಲಿ ಸ್ಟ್ರಾಂಗ್ ಇದ್ದೀವಿ, ಟಾಸ್ಕ್ ಆಡ್ತೀವಿ ಚೆನ್ನಾಗಿ, ಅಂದರೆ ನಮಗೆ ಗೇಮ್ಸ್ ಆಡೋ ಸ್ಟ್ರಾಟಜಿ ಇದೆ. ಪ್ರತಾಪಿಗೆ ಅದು ಯಾವುದೂ ಇಲ್ಲ. ಅದು ಯಾವುದೂ ಇಲ್ಲದೆ ಅವ್ನು ನಮ್ಮೆಲ್ಲರಿಗಿಂತ ಮುಂದೆ ಇದ್ದಾನೆ ಅಂದರೆ ಅವನಲ್ಲಿ ಬೇರೆ ಏನೋ ಇದೆ. ಅವ್ನು ಆ ಗೇಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಮ್ಯಾಮ್. ನಾವು ರೋಡೀಸ್ ಆಡ್ತಾ ಇದ್ದೀವಿ, ಅವ್ನು ಬಿಗ್ ಬಾಸ್ ಆಡ್ತಾ ಇದ್ದಾನೆ. ನಾವು ಟಾಸ್ಕಲ್ಲಿ ಹೊಡೆದಾಡಬೇಕು, ಗೆಲ್ಲಬೇಕು, ಇಮ್ಯುನಿಟಿ ತೊಗೊಬೇಕು, ಕ್ಯಾಪ್ಟನ್ ಆಗಬೇಕು, ಆ ಇದರಲ್ಲಿ ನಾವು ಕಳೆದೋಗಿದ್ದೀವಿ. ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ದಿಸ್ ಬಿಗ್ ಮೇಲಿಗೋ. ಅಂದರೆ 4 ಜನ ಹುಡುಗರು ಹೊಡೆದಾಡ್ತಾ ಇದ್ದಾರೆ, ನಾನು ನಿನಗಿಂತ ಸ್ಟ್ರಾಂಗು, ನಾನು ನಿನಗಿಂತ ಸ್ಟ್ರಾಂಗು ಅಂತ. ಅವನು ಅದನ್ನೆಲ್ಲ ಬಿಟ್ಟು ಅವ್ನು ಬೇಡ ಗುರು, ನಂಗೆ ಇವೆಲ್ಲ, ನಾನು ಇನ್ನೇನೋ ಮಾಡಿ ಗೇಮ್ ಗೆಲ್ತೀನಿ ಅಂತ ಓಡ್ತಾ ಇದ್ದಾನೆ. ನಂಗೆ ಅದ್ರ ಮೇಲೆ ಅದಕ್ಕೆ ಪ್ರತಾಪ್ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಆಲ್ಸೋ ಅಂದರೆ ಎಲ್ಲರಿಂದ ಒಂದಷ್ಟು ಮಿಸ್ಟೇಕ್ಸ್ ಆಗಿದೆ. ಫಸ್ಟ್ ವಾರ ನಾವೇ ಅವನನ್ನು ಹೀರೋ ಮಾಡಿದ್ದು. ಮಾತಾಡಿ 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 ಅಂದರೆ ಮನೇಲಿರೋ 16 ಜನ ಒಬ್ಬ ಹುಡುಗನ್ನ, ಅಂದರೆ ಅವ್ನ ಕೆಳಗಡೆ ಕೂಸ್ಕೊಂಬಿಟ್ಟು ಅವ್ನು ಹಿಂಗೆ ಕೂತಿದ್ದಾನೆ, ಅವನ ಮೇಲೆ ಟಾರ್ಗೆಟ್ ಮಾಡಿ 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 ಅವನನ್ನು ಹೀರೋ ಮಾಡಿದ್ವಿ. ಅವನನ್ನು ಹೀರೋ ಮಾಡಾದ್ಮೇಲೆ ಆಮೇಲೆ ಮತ್ತೆ ಒಂದು ಯಾವುದೋ ಟಾಸ್ಕಲ್ಲಿ ಆ ಕಡೆ ವಿನಯ್, ಈ ಕಡೆ ಪ್ರತಾಪ್ ಆರ್ಗ್ಯೂ ಮಾಡ್ತಾನೆ, ನಾನು ಯಾಕೆ ಈ ಮನೇಲಿ ಇರಬೇಕು ಅಂತ. ಈ ಕಡೆ ವಿನಯ್ ಆರ್ಗ್ಯೂ ಮಾಡ್ತಾರೆ. 14 ಜನ ವಿನಯ್ಗೆ ವೋಟ್ ಮಾಡ್ತಾರೆ, ಪ್ರತಾಪಿಗೆ ಯಾರು ವೋಟ್ ಮಾಡೋದು. ಸೊ ನಾವು ಅವಾಗಲೇ ಒಬ್ಬ ಫೈನಲಿಸ್ಟನ್ನ ನಾವು ತಯಾರು ಮಾಡಿ ಕಳಿಸ್ಬಿಟ್ವಿ. ಹೋಗು ಪ್ರತಾಪ್, ನೀನು ಸುದೀಪ್ ಸರ್ ಒಂದು ಕೈಯಲ್ಲಿ ನಿಂದೊಂದು ಕೈ ಇರಲಿ ಅಂತ ನಾವು. ಆಮೇಲೆ ಆಬ್ವಿಯಸ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ, ಒಬ್ಬ 6 ಅಡಿ 2 ಇಂಚು ಮ್ಯಾನ್ ಒಬ್ರ ಜೊತೆ ಫೈಟ್ ಮಾಡಿದ್ರೆ ಹೆಂಗೆ ಕಾಣುತ್ತೆ. ಸೊ ನಾವೆಲ್ಲ ಸೇರ್ಕೊಂಡು ಇಲ್ಲಿ ಅವನೊಬ್ಬನ್ನ ಇದು ಮಾಡಿದ್ರೆ ಅಫ್ಕೋರ್ಸ್ ಅದು ಡೇವಿಡ್ ಗೊಲಾಯತ್ ಇದಾಗುತ್ತೆ, ಅವನಿಗೆ ಸಿಂಪತಿ ಬರುತ್ತೆ, ಅದೆಲ್ಲ ವರ್ಕ್ ಆಗುತ್ತೆ. ಇದು ಬೇಸಿಕ್ ಹ್ಯೂಮನ್ ನೇಚರ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ನಾವು ಯಾಕೆ ಆ ಥರ ಅವ್ನಿಗೆ ರಿಯಾಕ್ಟ್ ಮಾಡಿದ್ವಿ ಅಂದರೆ, ಅವ್ನು ಮನೆಗೆ ಬಂದ ತಕ್ಷಣ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ, ತುಂಬ ಸಪ್ಪಗಿರ್ತಾ ಇದ್ದ. ಆ್ಯಂಡ್ ನಾವೇನೇ ಹೋಗಿ ಮಾತಾಡೋಕ್ಕೆ ಟ್ರೈ ಮಾಡಿದ್ರು ಅವ್ನಿಗೆ ನೋಡೋನು. ಅಂದರೆ ಈ ಝೂ ಅಲ್ಲಿ ಪ್ರಾಣಿಗಳು ನೋಡಲ್ವಾ ಬಂದವ್ರನ್ನ, ವಿಸಿಟರ್ಸ್ನ, ಆ ಥರ ನೋಡೋನು. ಅದು ನಮ್ಮ ಈಗೋ ಹರ್ಟ್ ಆಗೋದು. ಅದಕ್ಕೆ ನಾವು ಇವನೇನು ನಮ್ಮನ್ನ ಈ ಥರ ಅಸಡ್ಡೆ ಮಾಡ್ತಾ ಇದ್ದಾನಲ್ಲ ಅಂತ ನಾವೇನೋ ಮಾಡಿದ್ವಿ. ಬಟ್ ನಾನು ಕ್ಯಾಪ್ಟನ್ ಆಗಿದ್ದಾಗ ಎಲ್ಲೋ ಅನಿಸ್ತು ದ್ಯಾಟ್ ನಾವು ಅವನ್ನ ಹೀಯಾಳ್ಸ್ ಮಾತಾಡ್ತಾ ಇದ್ದೀವಿ, ಮತ್ತೊಂದು ಮಾಡ್ತಾ ಇದ್ದೀವಿ ಅಂತ. ಸೊ ನಾನು ಕರ್ಕೊಂಡು ಹೋಗಿ ಅವ್ನ ಬಾತ್ರೂಮಲ್ಲಿ ಅಳ್ತಾ ಇದ್ದ, ಕರ್ಕೊಂಡು ಹೋಗಿ ಇನ್ನು ಮುಂದೆ ಇದಾಗೋದು ಬೇಡ, ನಾವೆಲ್ಲರೂ ಇಡೀ ಕರ್ನಾಟಕ ನೋಡ್ತಾ ಇರುತ್ತೆ, ಇಷ್ಟು ಜನ ಸೇರ್ಕೊಂಡು ಒಬ್ಬನ್ನ ಹೀಯಾಳ್ಸ್ ಮಾತಾಡೋದು ಚೆನ್ನಾಗಿರಲ್ಲ, ವ್ಯಂಗ್ಯ ಮಾಡೋದು ಸರಿ ಇರಲ್ಲ. ಇನ್ಮೇಲೆ ಅವನು ಈ ಮನೆ ಒಂದು ಭಾಗ ಅಂತ ಹೇಳಿ ನಾವು ಟ್ರೈ ಮಾಡಿದ್ದೀವಿ. ಬಟ್ ನಂದು ಪ್ರತಾಪ್ದು ಯಾವತ್ತೂ ವರ್ಕೌಟ್ ಆಗಲಿಲ್ಲ ಮ್ಯಾಮ್. ಅಂದರೆ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ. ಅವನು ಆದಷ್ಟು ಫಸ್ಟ್ ವೀಕ್ದೇ ಬ್ಯಾಕ್ಲಾಗ್ ಇಟ್ಕೊಂಡು, ನಾನು ಯಾವುದೋ ಅವನಿಗೆ ಡೋಂಗಿ ಅಂದಿದ್ದನ್ನೇ ಇಟ್ಕೊಂಡು ಅವನು ಇದು ಮಾಡ್ದ. ಆಮೇಲೆ ಒಂದು ಪಾಯಿಂಟಲ್ಲಿ ನಾನು ಬಿಟ್ಬಿಟ್ಟೆ. ನಾನು ಪ್ರತಾಪ್ ವಿ ಕ್ಯಾನ್ ನೆವರ್ ಬಿ ಫ್ರೆಂಡ್ಸ್, ಬಟ್ ನನಗೆ ಅವ್ನು ಗೇಮ್ ಆಡ್ತಾ ಇರೋ ರೀತಿ ಬಗ್ಗೆ ರೆಸ್ಪೆಕ್ಟ್ ಇದೆ. ಆ್ಯಂಡ್ ನನ್ನ ಪ್ರಕಾರ ಫಿನಾಲೆಗೆ ಹೋಗೋ ಫಸ್ಟ್ ಕಂಟೆಸ್ಟೆಂಟ್ ಪ್ರತಾಪ್ ಆಗಿರ್ತಾನೆ. ನಾವು ಆಫ್ ದಿ ಕ್ಯಾಮ್ರಾ ಕೇಳಿದ್ವಿ ನಿಮ್ಮ ತಂದೆ ತಾಯಿ ಇಬ್ಬರ ಹತ್ರ ಸೊಸೆ ಓಕೆನಾ ಅಂತ. ಇಬ್ಬರು ಕೂಡ ಸೊಸೆ ಓಕೆ ಅಂತ ಹೇಳಿದ್ದಾರೆ. ನಿಮಗೂ ಅದೇ ಬೇಕಿತ್ತು ಅನ್ಸುತ್ತೆ, ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ, ಮುಂದೇನು ಅಂತ ಹೇಳಿ. ಮ್ಯಾಮ್, ಇದು ಗೇಮು ಇರೋದು ನಮ್ಮನೇಲಲ್ಲ, ಇದು ಗೇಮ್ ಇರೋದು ಪ್ರತಾಪ್ ಅನ್ಕೊಂಡು ನೋಡಿ. ಈ ಗೇಮ್ ಇರೋದು ನಮ್ರತಾ ಅವ್ರ ಮನೇಲಿ. ಫಸ್ಟು ನಮ್ರತಾ ಅವ್ರಿಗೆ ಒಪ್ಪಿಗೆ ಆಗಬೇಕು, ಆಮೇಲೆ ಅವ್ರ ಅಪ್ಪ ಅಮ್ಮಂಗೆ ಒಪ್ಪಿಗೆ ಆಗಬೇಕು. ಇದೆಲ್ಲ ಆದಮೇಲೆ ಆಗುತ್ತೆ ಅಂದ್ರೆ ನೀವೀಗ ಫುಲ್ ಕಂಪ್ಲೀಟ್ ಕುಂತ್ರೆ ನಮ್ರತ, ನಿಂತ್ರೆ ನಮ್ರತ, ಮಲಗಿದ್ರೆ ನಮ್ರತ, ಊಟ ಮಾಡಿದ್ರೆ ನಮ್ರತ, ಎಲ್ಲವೂ ನಮ್ರತ ಆಗಿರೋದ್ರಿಂದ ನಿಮಗೂ ಕೂಡ ಅವ್ರು ಬೇಕೇ ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ವಿತೌಟ್ ನಮ್ರತ ನಾನು ಇಲ್ಲ ಅನ್ನೋ ಥರನೂ ಫಿಕ್ಸ್ ಆಗ್ದಂಗೆ ಕಾಣಿಸ್ತಾ ಇದೆ. ಗಿಫ್ಟ್ ಬೇರೆ ಬಂದಿದೆ ಅವ್ರದ್ದು ಬ್ಯಾಂಗಲ್ಲು. ಸೊ ಆ ಎಲ್ಲ ಓವರ್ ಆಲ್ ಫೀಲಿಂಗ್ ಬಗ್ಗೆ ಹೇಳೋದಾದ್ರೆ ಈಗ ಸ್ಮೈಲು ನಾಚಿ ನೀರಾದ ಸ್ನೇಹಿತ. ಮ್ಯಾಮ್, ನಂದು ನಮ್ರತಾದ ಸ್ಟೋರಿ ಒಂಥರ ಸ್ಲೋ ಆಗಿ ಡೆವಲಪ್ ಆಗಿದ್ದು. ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಇಬ್ಬರು ಫ್ರೆಂಡ್ಸ್ ಆಗಿದ್ವಿ. ನಾನು ಎಲ್ಲೋ ಜೈಲಿಗೆ ಹೋಗ್ತೀನಿ, ಜೈಲಿಗೆ ಹೋದಾಗ ಅವ್ರು ಮಾತಾಡ್ತಾ ಇರಲ್ಲ.
ಅಂದರೆ ಆ ಜೈಲಿಗೆ ಹೋದಾಗ ಮಾತಾಡ್ತಾರೆ, ಬಟ್ ಅದಕ್ಕಿಂತ ಮುಂಚೆ ನಾನು ಅವ್ರ ಟೀಮ್ಗೆ ಹೋಗಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇರಲ್ಲ. ಸೊ ನಮ್ಗೆ ಯಾರದೇ ಒಬ್ಬ ಮನುಷ್ಯನ ವ್ಯಾಲ್ಯೂ ಗೊತ್ತಾಗೋದು ಅವ್ರು ಇಲ್ಲದೇ ಇದ್ದಾಗ, ಅವ್ರ ಸುತ್ತಮುತ್ತ ಇಲ್ಲದೇ ಇದ್ದಾಗ. ಸೊ ಅವರು ನನ್ನ ಜೊತೆ ಒಂದು ವಾರ ಮಾತಾಡದೇ ಇದ್ದಾಗ ನಾನು ತುಂಬ ಡಲ್ ಆಗ್ಬಿಡ್ತೀನಿ ಆ್ಯಂಡ್ ಆ ವಾರ ಕಳಪೆಗೂ ಹೋಗ್ತೀನಿ. ನನಗೆ ಅವಾಗೆಲ್ಲ ಗೊತ್ತಾಯ್ತು ನಾನು ಇವ್ರ ಜೊತೆ ಅಟ್ಯಾಚ್ ಆಗಿದ್ದೀನಿ ಅಂತ. ಬಟ್ ಆವಾಗಲೂ ಬಂದು ಹೇಳಿದೆ, ನಮ್ರತ ವಿ ಆರ್ ಜಸ್ಟ್ ಫ್ರೆಂಡ್ಸ್, ಅದಕ್ಕಿಂತ ಏನು ಜಾಸ್ತಿ ಇಲ್ಲ, ಬಟ್ ನನ್ನ ಜೊತೆ ಅಟ್ಯಾಚ್ ಆಗಿದ್ದೀನಿ ಅಂತ. ಅದೊಂದು ಪಾಯಿಂಟ್ ಆದಮೇಲೆ ಆ ಅಟ್ಯಾಚ್ಮೆಂಟ್ ಇಟ್ ಡೆವಲಪ್ಸ್ ಇನ್ ಟು ಸಮಥಿಂಗ್ ಎಲ್ಸ್. ನಾನು ಅವಾಗಲೂ ಕ್ಲಿಯರಾಗಿ ಹೇಳಿದ್ದೀನಿ, ಅಮೃತ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ವಿ, ಬಟ್ ನನಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ ಅಂತ. ಅದು ಇನ್ನೂ ಟ್ರಾನ್ಸಿಷನ್ ಆಗುತ್ತೆ, ಅದು ಇನ್ನೇನೋ ಆಗುತ್ತೆ, ಆವಾಗಲೂ ನಾನು ಹೋಗಿ ಹೇಳಿದ್ದೀನಿ. ಸೊ ನಂದೇನು ಸ್ಟೇಜ್ ಬೈ ಸ್ಟೇಜ್, ಈಗ ಮೆಟಮಾರ್ಫಸಿಸ್ ಅಂತಾರಲ್ಲ, ಒಂದು ಚಿಟ್ಟೆ ಆಗೋಕ್ಕಿಂತ ಮುಂಚೆ ಒಂದಷ್ಟು ಸ್ಟೇಜ್ಗಳಿರುತ್ತೆ. ಹುಳ ಕಕ್ಕೂನ್ ಆಗುತ್ತೆ, ಕಕ್ಕೂನ್. ಸೊ ಆ ಥರ ಒಂದಷ್ಟು ಸ್ಟೇಜ್ಗಳನ್ನ ಆಮೇಲೆ ನಾನು ಯಾವತ್ತೂ ನಮ್ರತ ಅವ್ರ ಹತ್ರ ಏನೂ ಸುಳ್ಳು ಹೇಳಿಲ್ಲ. ನಾನು ನಾರ್ಮಲಿ ಸ್ವಲ್ಪ ಅದು ಇದು ಹೇಳ್ತೀನಿ, ಬಟ್ ಅವ್ರ ಹತ್ರ ಯಾವತ್ತೂ ಸುಳ್ಳು ಹೇಳಿಲ್ಲ. ನಂದು ಏನು ಜೆನ್ಯೂನ್ ಆಗಿದೆ ಅದನ್ನು ಹೇಳ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇದನ್ನು ಹೇಳಿದ್ದೆ, ನಾನು ಹೊರಗಡೆ ಹೋದ್ಮೇಲೆ, ಇಲ್ಲ ನೀವು ಹೊರಗಡೆ ಹೋದ್ಮೇಲೆ ನಂಗೆ ತುಂಬ ಮಿಸ್ ಮಾಡ್ಕೋತೀರಾ. ಆ್ಯಂಡ್ ಎಲ್ಲ ಕಡೆ ನಿಮಗೆ ನಾನು ಕಾಣ್ತೀನಿ. ಈ ಫಿಲಮಲ್ಲಿ ಹೀರೋ ದೂರ ಹೋದ್ಮೇಲೆ ಯುದ್ಧ ಫೈಟ್ ಮಾಡೋಕ್ಕೆ ಹೋದಾಗ ಎಲ್ಲ ಕಡೆ ಕಾಣ್ತಾನಲ್ಲ, ಕಾಣಿಸ್ತಾ ಇದೆ. ಅವಿ ಕೊಡೋ ಕಾಟ ನೋಡ್ರೆ ಹೆಂಗಾಗುತ್ತೆ, ಹಾರ್ಟ್ ಏನಾದ್ರು ಹೊಡೆದೋಗಿದೆ ನೋಡೋಣ. ಅವಿ ನನಗೆ ಕಾಂಪಿಟೇಷನ್ ಅಲ್ಲ, ಅವ್ರಿಗೆ ಹೋಗಿ ರೇಗಿಸ್ತಿರ್ತಾರಲ್ಲ ಅದು ನೋಡಿದಾಗ. ಇಲ್ಲ ಇಲ್ಲ ಇಲ್ಲ, ಅವಿಗೆ ಹೇಳಿದ್ದೀನಿ. ಆಮೇಲೆ ಇದ್ದಾರೆ ನಮ್ಮ ವಿನಯ್ ಬ್ರೋ ಇದ್ದಾರೆ. ಅವಿಗೆ ಒಂದು ದಿವಸ ಕರ್ಕೊಂಡೋಗಿ, ಏನು ಗುರು ನಮ್ರತಾಗ್ಲು ಏನು ನೋಡಿತಾ ಇದೆಯಾ ಅಂದರೆ, ಇಲ್ಲ ಕ್ಯಾಪ್ಟನ್ ಸರ್, ಇಲ್ಲ ಹಂಗೆಲ್ಲ ಇಲ್ಲ ಅಂದರು. ಇನ್ಮೇಲೆ ಅತ್ತಿಗೆ ಅನ್ಬೇಕು ನೀನು ನಮ್ರತಾನ ಲೈನ್ ಹೊಡೆಯೋಕೆ ಹೋದರೆ ನೀನು ಬರೀ ನನ್ನ ಎದುರು ಹಾಕೊಳ್ಳಲ್ಲ, ಇಡೀ ನಮ್ಮ ಗ್ಯಾಂಗನ್ನು ಎದುರು ಹಾಕೋತೀಯ, ನಿಂಗೆ ಅಷ್ಟು ಧೈರ್ಯ ಆದರೆ ಮಾಡು ಅಂತ ಹೇಳಿ ಬಂದಿದ್ದೀನಿ. ಸೊ ನಮ್ಮ ಗ್ಯಾಂಗ್ ಅವ್ರು ಇನ್ನೂ ಅಲ್ಲಿದ್ದಾರೆ, ಅವ್ರು ಪ್ರತಿದಿನ ನನಗೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ, ಅವಿ ಜೊತೆ ಅಲ್ಲ ಬೇರೆಯವ್ರ ಜೊತೆ. ಸೊ ಅವಿ ಲೆಕ್ಕಕ್ಕೆ ಇಲ್ಲ ಆ ವಿಷಯದಲ್ಲಿ. ಹಾಗಾದ್ರೆ ಈಗ ಈ ಕ್ವಶನ್ ಯಾರು ಕೇಳಿದ್ರೆ ಗೊತ್ತಿಲ್ಲ, ನಿಮಗೆ ನಮ್ರತಾನೇ ಫಸ್ಟ್ ಲವ್ ಅಥವಾ ಮೊದಲೇನಾರು ಲವ್ ಗಿವ್ ಬ್ರೇಕಪ್ಪು ಈ ಥರದ್ದು ಏನಾರು ಇತ್ತಾ? ಪ್ರಾಂಪ್ಟಾಗಿ ಹೇಳ್ಬೇಕು, ಸುಳ್ಳು ಅಂತ ಹೇಳ್ಬಾರ್ದು. ಇದು ಅವ್ರಿಗೂ ಹೇಳಿದ್ದೀನಿ. ಫಸ್ಟ್ ನನಗೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು, ಅಂದರೆ ಒಂದಷ್ಟು ವರ್ಷ ಆಗಿದೆ ಅದು ಮುಗ್ದು, ಆ ಸ್ಟೋರಿ ಮುಗ್ದು. ಇದು ಅವ್ರಿಗೂ ಹೇಳಿದ್ದೀನಿ. ಓಕೆ, ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ಗೆಲ್ಲಬೇಕು, ಹೇಗೆ? ಆ್ಯಂಡ್ ಈ ವಾರ ಯಾರು ಹೊರಗಡೆ ಬರ್ತಾರೆ? ಎರಡು ಪ್ರಶ್ನೆಗೆ ಹೋಗ್ತಾರೆ. ಬಿಗ್ ಬಾಸ್ ನನ್ನ ಪ್ರಕಾರ ವಿನಯ್ ಗೆಲ್ಲಬೇಕು. ಬಿಕಾಸ್ ಒಬ್ಬ ಮನುಷ್ಯ ಒಳ್ಳೆಯವರಾಗಿದ್ದು ಒಳಗಡೆ ಹೋಗಿ ಅವ್ರನ್ನ, ಅಂದರೆ ಅವ್ರಿಗೀಗ ಹೊರಗಡೆ ಏನೋ ವಿಲನ್ ಆಗಿ ಏನೋ ಪೋಟ್ರೆ ಆಗಿದ್ದಾರೆ. ವಿನಯ್ ಗೆದ್ದರೆ ಈ ಸೀಸನ್ ಒಳ್ಳೆತನ ಗೆಲ್ಲುತ್ತೆ, ವ್ಯಾಲ್ಯೂಸ್ ಗೆಲ್ಲುತ್ತೆ, ಕೈಂಡ್ನೆಸ್ ಗೆಲ್ಲುತ್ತೆ. ಅದು ಬೇಕು. ಬಿಕಾಸ್ ಅವ್ರು ಅಷ್ಟೆಲ್ಲ ಈಸ್ ಬಿನ್ ಥ್ರೂ ಹೆಲ್, ಆಯಿತಾ, ಅಷ್ಟೆಲ್ಲ ಸಫರ್ ಆಗಿ ಏನೂ ಸಿಕ್ಕಲಿಲ್ಲ ಕೊನೆಗೆ ಅಂದರೆ ನಮ್ಗೆ ಈ ಶೋ ಮೇಲೆ ನಂಬಿಕೆನೇ ಹೊರಟೋಗುತ್ತೆ. ಭಾಗ್ಯಶ್ರೀ ಅಂತ ಬಂದಾಗ ಯಾಕೆ ಅಷ್ಟೊಂದು ಇರಿಟೇಟ್ ಆಗ್ತಾ ಇದ್ರಿ? ಅವ್ರಂದ್ರೇ ಇರಿಟೇಟ್ ಅನಿಸ್ತಿತ್ತು ನಿಮಗೆ, ಯಾಕೆ ಅಂತ ಹೇಳಿ? ನನಗೆ ಒಂದಷ್ಟು ಜನ ಕೇಳಿದ್ರು, ಸಂಗೀತ ಕಾರ್ತಿಕ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ವರ್ತೂರು ಬೆಂಕಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ. ನನಗೆ ಅವ್ರ ಬಗ್ಗೆ ಒಪಿನಿಯನ್ನೇ ಇಲ್ಲ. ಬಿಕಾಸ್ ಅವ್ರ ಜೋಡಿ ಅವ್ರಿಗೆ. ಸೊ ನನಗೆ ಬೇರೆಯವ್ರ ಫ್ರೆಂಡ್ಶಿಪ್ ಮಧ್ಯೆ ನಾನು ಮುಖ ತೋರ್ಸೋದು ಇಷ್ಟ ಆಗಲ್ಲ. ಹಂಗೆ ನಮ್ಮ ಇದ್ರ ಬಗ್ಗೆ ಮಧ್ಯ ಇನ್ನೊಬ್ರು ಮುಖ ತೋರ್ಸೋದು ಇಷ್ಟ ಆಗಲ್ಲ. ಯಾವಾಗ ಅವ್ರು ಭಾಗ್ಯಶ್ರೀ ಆ ಥರ ಮಾಡಿದ್ರು ನಾನು ಸ್ವಲ್ಪ ಇರಿಟೇಟ್ ಆದೆ. ಆಮೇಲೆ ಅವ್ರದ್ದು ಇದೇ ಬೇರೆ, ಯಾರಂದರೆ ಪರ್ಸ್ಪೆಕ್ಟಿವೇ ಬೇರೆ. ಅವರು ನಾನು ಯಾರನ್ನೋ ಮೋಟಿವೇಟ್ ಮಾಡೋಕ್ಕೋಸ್ಕರ ನಾಮಿನೇಟ್ ಮಾಡ್ತೀನಿ, ನಾನು ಯಾರನ್ನೋ ಆಯಿತು ಮೋಟಿವೇಟ್ ಮಾಡಬೇಕು ಅಂತ ಕಳಪೆ ಕೊಟ್ಟಿದ್ದೀರಾ, ಅದೇ ವಿಷಯಕ್ಕೆ ನಾಮಿನೇಟ್ ಮಾಡೋದು ಇಟ್ಸ್ ಟು ಮಚ್. ಈ ಬಾತ್ರೂಮು ವಿಷಯಕ್ಕೆ ಬಂದಾಗ ಅದೆಲ್ಲ ಸ್ವಲ್ಪ ನಮ್ಗೆ ನೋಡೋರಿಗೆ ಸಿಲ್ಲಿ ಅಂತ ಅನ್ಸಿದ್ರು, ಒಳಗೀಗ ಹಾಸ್ಟೆಲ್ ಜೀವನ ಅನುಭವಿಸಿದವ್ರಿಗೆಲ್ಲ ಗೊತ್ತಿರುತ್ತೆ, ನಾವು ಮೊದಲೇ ಎಲ್ಲ ನಮ್ದಾದ್ಮೇಲೆ ನೀನು ಅಂತೆಲ್ಲ ಹೇಳ್ಕೊಂಡು ಬರುವಂಥದ್ದು. ಸೊ ಈ ಸೇಮ್ ಅದೇ ನಮಗೆ ನಿಮ್ಮದು ಬಾತ್ರೂಮ್ ವಿಚಾರ ಬಂದಾಗ ನಮ್ಮ ಹಾಸ್ಟೆಲ್ ಲೈಫೆಲ್ಲ ನೆನಪಾಯ್ತು. ನಿಮಗೆ ಅದು ಹಾಸ್ಟೆಲ್ ವಿಚಾರನೇ ನಡೆದಿರೋದು. ವಿನಯ್ ಅವರು ಸ್ನಾನಕ್ಕೆ ಹೋಗ್ಬೇಕು ಅಂತ ಇದ್ರು, ನಾನು ಹೋಗ್ತೀನಿ ಬ್ರೋ ಅಂದೆ, ಆಯಿತು ಹೋಗಿ ಬ್ರೋ ಅಂತ ಅವ್ರು ಬಿಟ್ಟರು. ಈಗ ಅವ್ರು ನಂಗೆ ಬಿಟ್ಕೊಟ್ಟಿದ್ದಾರೆ, ನಾನು ಅವ್ರಿಗೆ ಬಿಟ್ಕೊಡ್ಬೇಕು, ಇಷ್ಟೇ ಆಗಿರೋದು. ಇದನ್ನ ತೊಗೊಂಡು ಅದು ಇನ್ನೇನೋ ಆಗಿ ಅಲ್ಲೇನು ನನ್ನ ಪ್ರಕಾರ ನಾನೇನು ತಪ್ಪೇನು ಮಾಡಿಲ್ಲ. ಆಮೇಲೆ ಪ್ರತಾಪ್ ಅದನ್ನು ಹೇಳಿದ್ರು ಕೇಳ್ತಾನೂ ಇರಲಿಲ್ಲ, ಅವ್ರು ನಂಗೆ ಬಿಟ್ಕೊಟ್ರು ನಾನು ಅವ್ರಿಗೆ ಬಿಟ್ಕೊಡ್ಬೇಕು ಅಂತ. ಆಮೇಲೆ ನಾನು ಅದನ್ನು ಸ್ವಲ್ಪ ಕಾಮಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಬಟ್ ನನಗೆ ಪ್ರತಾಪ್ಗೆ ಇರೋ ಒಂದಷ್ಟು ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು. ಪ್ರತಾಪ್ಗೆ ಹೆಂಗೆ ಅಂದರೆ ಅವನೇನೋ ಕೇಳ್ತಾನೆ, ನಾವು ಕೊಟ್ಟಿಲ್ಲ ಅಂದರೆ ಅವನು 2 ವಾರ ಮಾತಾಡಲ್ಲ ನಮ್ಮ ಹತ್ರ. ನಂಗೆ ಯಾವುದೋ ಟ್ರಿಮ್ಮರ್ ಕೇಳಿದ್ದ, ನಾನು ಕೊಡಲ್ಲ ಅಂದೆ.
ಅದನ್ನ ಇಟ್ಕೊಂಡು 2 ವಾರ ಇದು ಮಾಡ್ದ. ಸೊ ಹಂಗೆ ಎಲ್ಲರದು ಒಂದೊಂದು ಬೌಂಡ್ರೀಸ್ ಇರುತ್ತೆ. ನನಗೆ ನನ್ನ ಟ್ರಿಮ್ಮರ್ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ ಗುರು, ಆಯಿತಾ, ಇಟ್ಸ್ ಪರ್ಸ್ನಲ್. ನಾನು ಫುಲ್ ಬಾಡಿ ಟ್ರಿಮ್ ಮಾಡ್ತೀನಿ ಅದರಲ್ಲಿ ಗುರು, ಕೊಡಲ್ಲ ನಾನು, ಆಯಿತಾ. ಅದೆಲ್ಲ ಅರ್ಥ ಆಗಲ್ಲ ಅವನಿಗೆ. ಅವನೊಂದಷ್ಟು ಬ್ಯಾಕ್ಲಾಗ್ ಇಟ್ಕೊಂಡು ಮಾತಾಡ್ತಾನೆ, ನಾನು ಬ್ಯಾಕ್ಲಾಗ್ ಇಟ್ಕೊಂಡೇ ಮಾತಾಡಿದ್ದೀನಿ. ಬಟ್ ನಾನು ಸ್ವಲ್ಪ ಕಾಮಾಗಿ ಅವನಿಗೆ ಏನಿವಾಗ ಅದೆಲ್ಲ ಅದು ಸ್ವಲ್ಪ ಆ್ಯರೋಗೆಂಟ್ ಆಯಿತು. ಆಮೇಲೆ ಅದನ್ನು ಪ್ರತಾಪ್ ಹತ್ರ ನಾನು ಆ್ಯರೋಗೆನ್ಸ್ ತೋರಿಸಿರೋ ತಪ್ಪಾಯಿತು. ಅದೇ ಬೇರೆ ಯಾರೋ ಕಾರ್ತಿಕ್ಕೋ ಇನ್ಯಾರ ಜೊತೆನೋ ತೋರಿಸಿದ್ದಿದ್ರೆ ಅಂದರೆ ಅದು ಇಟ್ ವುಡ್ ಹ್ಯಾವ್ ಬಿನ್ ಲೈಕ್. ಪ್ರತಾಪ್ ಅಂದರೆ ಸಿಂಪತಿ ಅಂತ ಅನಿಸ್ತಿದೆಯಾ ನಿಮ್ಗೆ ಹೊರಗೆ ಬಂದಮೇಲೆ? ಪ್ರತಾಪ್ ಬಗ್ಗೆ ತುಂಬ ಸಿಂಪತಿ ಇದೆ ಅಫ್ಕೋರ್ಸ್. ಅಂದರೆ ಅವ್ನು ತೀರಾ ಪಾಪದವನ ಥರ ಕಾಣ್ತಾನೆ. ಅಂದರೆ ಇಟ್ಸ್ ಅಗೇನ್ ಆ ಡೇವಿಡ್ ಗೊಲಾಯತ್ ಹಿಂಗೆ. ಅಂದರೆ ಯಾರೊಬ್ಬ ಸ್ಟ್ರಾಂಗ್ ಆಗಿರೋನು ಒಬ್ಬ ವೀಕ್ ಆಗಿರೋನ ಮೇಲೆ ಇದು ಮಾಡಿದ್ರೆ ಅದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಥರ ಆಗುತ್ತೆ. ಬಟ್ ಅದೇ ನಮ್ಮಿಂದ ಒಂದಷ್ಟು ಮಿಸ್ಟೇಕ್ಗಳಾಗಿದೆ. ಅಂದರೆ ಪ್ರತಾಪ್ ಇವತ್ತು ಅಂದರೆ ಅವ್ನಿಗಿಷ್ಟು ಸಿಂಪತಿ ಬಂದಿದೆ ಅಂದರೆ ನಾವು ಅದರಲ್ಲಿ ಪಾಪಿತಸ್ಥರು ಅಂದರೆ ನಾವು ತಪ್ಪು ಮಾಡಿರೋದ್ರಿಂದ ಅವ್ನಿಗೆ ಅಷ್ಟು ಸಿಂಪತಿ ಬಂದಿದೆ. ಕಿಚ್ಚನ ಕೈ ರುಚಿಯನ್ನು ಮಿಸ್ ಮಾಡ್ಕೊಂಡಿದ್ದೀರಾ ನೀವು. ಸೊ ಇವತ್ತೆಲ್ಲರಿಗೂ ಕೂಡ ಕಿಚ್ಚನ ಕಡೆಯಿಂದ ವೆರೈಟಿ ಫುಡ್ ಹೋಗ್ತಾ ಇದೆ. ಸೊ ಇದ್ರ ಬಗ್ಗೆ ನಾನು ಫುಡ್ ಪರ್ಸನ್ ಅಲ್ಲ. ಅಂದರೆ ನನಗೆ ಯಾವತ್ತೂ ಊಟದ ಮೇಲೆ ಆಸಕ್ತಿ ಇಲ್ಲ. ನನಗೇನೋ ತಿನ್ನಬೇಕು, ನನ್ನ ಬಾಡಿ ಮೇಂಟೈನ್ ಮಾಡೋಕ್ಕೆ, ನನ್ನ ಹೆಲ್ತನ್ನು ಮೇಂಟೈನ್ ಮಾಡೋಕ್ಕೆ ತಿನ್ನಬೇಕು, ನನ್ನ ವೆಯ್ಟ್ ಲಾಸ್ ಆಗಬಾರ್ದು ಮನೆಯೊಳಗೆ ಅನ್ನೋದು ನನ್ನ ಬೇಸಿಕ್ ಇಂಟೆಂಟ್ ಇತ್ತು. ಬಟ್ ಸುದೀಪ್ ಸರ್ ಕೈ ರುಚಿ ಅದು ತಿನ್ನೋಕ್ಕೆ ಎಲ್ಲರಿಗೂ ಸಿಗಲ್ಲ. ಆ್ಯಂಡ್ ಒಬ್ಬ ಸುದೀಪ್ ಸರ್ ಫ್ಯಾನ್ ಆಗಿ ಅದನ್ನು ಮಿಸ್ ಮಾಡ್ಕೊಂಡಿದ್ದೀನಿ. ಬಟ್ ಇಟ್ಸ್ ಆಲ್ ರೈಟ್. ಪಟ ಅಂತ ಈ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಬಿಗ್ ಬಾಸ್ ಮನೆದು ನಿಮಗೆ ಅವರ ಬಗ್ಗೆ ಏನನ್ಸುತ್ತೆ ಹೇಳ್ತಾ ಹೋಗಿ, ಓಕೆನಾ? ತುಕಾಲಿ ಸಂತೋಷ್ ಅವರು ಹೀಸ್ ಅ ಸ್ವೀಟ್ ಆರ್ಟ್ ಯಾರ್. ಅಂದರೆ ಅವ್ರನ್ನ ಏನೋ ಬತ್ತಿ ಇಡೋರು ಇನ್ನೇನೋ ಅಂತಾರೆ, ಬಟ್ ಹೀಸ್ ಅ ಸ್ವೀಟ್ ಆರ್ಟ್. ಆ ಮನೆಯಲ್ಲಿ ಸ್ವಲ್ಪ ಜನ ಕಾಮ್ ಆಗಿದ್ದಾರೆ ಅಂದರೆ ಅವ್ರ ಕಾಮಿಡಿಯಿಂದ ಅವರಿಂದ. ವರ್ತೂರ್ ಸಂತೋಷ್ ಒಂಥರ ಫೀನಿಕ್ಸ್ ಇದ್ದಂಗೆ. ಅವರು ಆಲ್ಮೋಸ್ಟ್ ಆ್ಯಶಸ್ಸಿಂದ ರೈಸ್ ಆದರು. ಅವರಲ್ಲೊಂದು ಛಲ, ಫೈಟಿಂಗ್ ಸ್ಪಿರಿಟ್ ನಾನು ಈಗೀಗ ನೋಡ್ತಾ ಇದ್ದೆ. ಅದಕ್ಕೆ ನಾನು ಅವರು ಸ್ವಲ್ಪ ಈಗ ಕ್ಲೋಸ್ ಆಗಿ ಸ್ಟಾರ್ಟ್ ಆಗಿದ್ವಿ. ಅದಕ್ಕೆ ನಾನು ಅವ್ರು ಸೇವ್ ಮಾಡಿದ್ದು ಕೂಡ, ಅದಕ್ಕೆ ನಾನು ಅವ್ರ ಕ್ಯಾಪ್ಟನ್ಸಿ ರನ್ನಲ್ಲಿ ಇಟ್ಟಿದ್ದು ಕೂಡ. ತನಿಷಾ ಐ ಡೋಂಟ್ ನೋ ಯಾರು, ಅಂದರೆ ನಾಟ್ ಮೈ ಟೈಪ್. ಅಂದರೆ ಅವರಲ್ಲಿ ಇದೆ ಅಂದರೆ ಅವ್ರ ಕೆಲಸ ನನಗೆ ಅವ್ರ ಬಗ್ಗೆ ಏನಿಷ್ಟ ಅಂದರೆ ಅವ್ರ ಕೆಲಸ ಏನು ಕೊಟ್ಟರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಪ್ರಾಪರಾಗಿ ಕಿಚನ್ ಎಲ್ಲ ಮೇಂಟೈನ್ ಮಾಡ್ತಾರೆ. ಬಟ್ ಏನೋ ದಸ್ ಆಲ್ವೇಸ್ ಬಿನ್ ದ್ಯಾಟ್ ಮೈಕಲ್ ಇಸ್ ಅ ಬ್ರೋ. ಅಂದರೆ ಇಲ್ಲ, ಮೈಕಲ್ ಇಸ್ ಯಾರೋ ಯಾರು ಅಂದರೆ ಅವ್ನು ನಿಮ್ಮ ಫ್ರೆಂಡ್ ಅಂದರೆ ನಿಮಗೋಸ್ಕರ ಕೊನೆ ತನಕ ನಿಂತ್ಕೋತಾನೆ. ಆ್ಯಂಡ್ ಅಲ್ಲಿರೋದ್ರಲ್ಲಿ ಈಸ್ ಒನ್ ಆಫ್ ದ ಸ್ಮಾರ್ಟೆಸ್ಟ್ ಪೀಪಲ್ ಇನ್ಸೈಡ್. ಆ ಗೇಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಆ ಗೇಮಿಗೆ ಏನು ಕೊಡಬೇಕೋ ಅದನ್ನು ಕೊಡ್ತಾರೆ. ಸಿನಿಮಾ ಇಸ್ ಟೂ ಸ್ವೀಟ್, ಶಿ ಇಸ್ ಆಲ್ಸೋ ಟೂ ಸೇಫ್. ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ಮೊದಲು ಮಾಡಿದ್ದೇನು ನೀವು? ಆ್ಯಂಡ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದರೆ ಏನು? ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ತಕ್ಷಣ ಫಸ್ಟ್ ನಾನು ಮಾಡಿದ್ದು ಅಪ್ಪ ಅಮ್ಮಂಗೆ ಅಪಾಲಜೈಸ್ ಮಾಡಿದ್ದು. ಅಂದರೆ ಬಂದ ತಕ್ಷಣ ಮಾಡಿದ ಫಸ್ಟ್ ಕೆಲಸನೇ ಅದು. ಬಿಕಾಸ್ ಅಂದರೆ ನನಗೆ ಗೊತ್ತಿದ್ದೇನೋ ಅವ್ರಿಗೆ ನನ್ನಿಂದ ಅವ್ರಿಗೆ ನೋವಾಗಿದೆ. ಅದನ್ನು ನಾನು ಹೇಳ್ಕೊಬೇಕಾಯ್ತು, ಅದನ್ನು ಕ್ಲಾರಿಟಿ ಕೊಡಬೇಕಾಯ್ತು. ನನ್ನ ಪ್ರಕಾರ ಬಿಗ್ ಬಾಸ್ ಏನು ಅಂದರೆ ನಾನೇನು ಇಷ್ಟು ದಿನ ಆಡ್ತಾ ಇದ್ದೆ, ನಾನು ಅರ್ಥ ಮಾಡಿಕೊಂಡು ಅದು ಬಿಟ್ಟು ಬಿಗ್ ಬಾಸ್ ಬೇರೆ ಅಲ್ಲ. ಕಿಚ್ಚ ಸುದೀಪ್ ಸರ್ ನಿಮ್ಮನ್ನು ಬಿಗ್ ಬಾಸ್ಗೆ ನಿಮ್ಮ ಪೇರೆಂಟ್ಸ್ ಕಳಿಸಿರೋದು. ಸುದೀಪ್ ಸರ್ ಇಸ್ ಅನ್ ಐಡಲ್ ಯಾರು. ಅಂದರೆ ನಾನು ಇದನ್ನೇ ಅಂದರೆ ಬಟ್ ಅಂದರೆ ಯಾವಾಗಲೂ ಅಂದರೆ ನಾನು ಫಿಲಮ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅವ್ರ ಫಿಲಮ್ಸ್ನ ತುಂಬ ಐಡಲೈಸ್ ಮಾಡಿದ್ದೀನಿ. ಅವ್ರ ಸ್ಟೈಲ್ ಇರ್ಬೋದು, ದ ವೇ ಹಿ ಸ್ಟ್ಯಾಂಡ್ಸ್ ಎಲ್ಲ ತುಂಬ ಐಡಲೈಸ್ ಮಾಡಿದ್ದೀನಿ. ಆ್ಯಂಡ್ ಅವರ ವ್ಯಕ್ತಿತ್ವ ನಂಗೆ ತುಂಬ ಇಷ್ಟ. ಅಂದರೆ ಏನೇ ದೊಡ್ಡ ವಿಷಯ ಆದರೂ ಅದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಆ್ಯಂಡ್ ಈ ಜಸ್ಟ್ ಅಂದರೆ ಲೈಕ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತಾರಲ್ಲ, ನಮ್ಮ ಇಂಡಸ್ಟ್ರೀಲಿ ಅವ್ರ ಗೋಲ್ಡ್ ಸ್ಟ್ಯಾಂಡರ್ಡ್ ಈಸ್ ಲೈಕ್ ಕ್ಲಾಸ್. ಸೂಪರ್. ನಮ್ರತ ಬಳೆನ ಎಷ್ಟು ಸೇಫಾಗಿ ಎತ್ತಿಟ್ಟಿದ್ದೀರಾ? ಯಾವ ಥರ ರಾತ್ರಿ ಎಲ್ಲ ಕೈಯಲ್ಲಿ ಇಟ್ಕೊಂಡು ಮಲ್ಕೋತಾರೆ ಹೇಗೆ ಅಂತ ಹೇಳಿ? ನಮ್ರತ ಅವ್ರು ಕೊಟ್ಟಿರೋ ಫೋಟೋ ಮತ್ತು ಬಳೆನ ನನ್ನ ವಾರ್ಡ್ರೋಬಲ್ಲಿ ಒಂದು ಸೇಫ್ ಲಾಕರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಅದನ್ನು ಅಲ್ಲೇ ಇಟ್ಕೊಂಡಿದ್ದೀನಿ. ಸೂಪರ್.
ಓಕೆ, ನಿಮ್ಮ ಈ ಪ್ರೀತಿ ಸಕ್ಸಸ್ ಕಾಣಲಿ, ನಮ್ಮನ್ನೆಲ್ಲರನ್ನು ಕೂಡ ಮದುವೆ ಕರೆಯುವಂತಹ ದಿನ ಬರಲಿ ಆದಷ್ಟು ಬೇಗ. ನಿಮ್ಮನ್ನು ಪ್ರೀತಿ ಮಾಡಿದಂಥ ಅಷ್ಟು ಜನರಿಗೆ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಉಳ್ಕೊಳ್ಳುವಂಥ ಅವಕಾಶ ಕೊಟ್ಟಂಥ ನಿಮ್ಮ ಫಾಲೋವರ್ಸ್ಗೆ, ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ಹರ್ಟ್ ಮಾಡಿ ನೋವು ಮಾಡಿದಂಥವ್ರಿಗೆ ಏನು ಹೇಳ್ತೀರಾ ಫೈನಲಿ? ನಾನು ಪ್ರತಿ ವಾರ ಸೇಫ್ ಆದಾಗ ನಾನು ಫಸ್ಟ್ ಥ್ಯಾಂಕ್ ಮಾಡ್ತಾ ಇದ್ದಿದ್ದು ನನ್ನ ಫ್ಯಾನ್ಸ್ಗೆ, ನನ್ನ ಫ್ಯಾನ್ ಪೇಜಸ್ಗೆ. ನೋಡಿ, ಒಬ್ಬ ಮನುಷ್ಯಂಗೆ ಏನೂ ಅಪೋಸಿಷನ್ ಇಲ್ಲದೇ ಇದ್ದಾಗ ಅವನನ್ನು ಸಪೋರ್ಟ್ ಮಾಡೋದು ಈಸಿ. ಬಟ್ ಅವ್ನಿಗೆ ತುಂಬ ಅಪೋಸಿಷನ್ ಇದ್ದಾಗ ಅವನ ಜೊತೆ ನಿಂತ್ಕೊಂಡು ಅವ್ನಿಗೆ ಸಪೋರ್ಟ್ ಮಾಡೋದು ತುಂಬ ಕಷ್ಟ. ನೀವು ಅದನ್ನು ಮಾಡಿದ್ದೀರಾ. ಆ್ಯಂಡ್ ನಾನು ಒಂದು ಮನೇಲಿದ್ದಾಗ ನಮ್ಮ ಅಪ್ಪ ಅಮ್ಮನ ಜೊತೆ ಟಚಲ್ಲಿ ಇದ್ದೇ ಇದ್ದಾಗ ನೀವು ಅವ್ರ ಜೊತೆ ಮಾತಾಡಿ ಸಪೋರ್ಟ್ ಮಾಡಿ ಅವ್ರ ಜೊತೆ ನಿಂತ್ಕೊಂಡಿದ್ದೀರಾ. ಇದಕ್ಕೆ ನಾನು ನಿಮ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಐ ರಿಯಲಿ ಲವ್ ಯು ಗೈಸ್. ಆ್ಯಂಡ್ ನನ್ನ ಹಾರ್ಟಲ್ಲಿ ಯಾವಾಗಲೂ ನಿಮ್ಗೊಂದು ಸ್ಪೆಷಲ್ ಪ್ಲೇಸ್ ಇರುತ್ತೆ. ಆ್ಯಂಡ್ ಯಾರ್ಯಾರು ನನ್ನ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿದ್ದೀರಾ, ಟ್ರೋಲ್ ಮಾಡಿದ್ದೀರಾ, ಇಟ್ಸ್ ಓಕೆ. ನಾನು ಮನೇಲಿದ್ದಾಗ ಒಬ್ಬ ಕಾಂಪಿಟೇಟರ್ ಆಗಿದ್ದೆ. ಅಂದರೆ ಯಾರೋ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ನಾನೇನೋ ಹೇಳಿರ್ಬೋದು, ಹರ್ಟ್ ಮಾಡಿರ್ಬೋದು. ಅದೆಲ್ಲ ಪಾರ್ಟ್ ಆಫ್ ಅ ಗೇಮ್. ಆ್ಯಂಡ್ ಈಗ ಹೊರಗಡೆ ಬಂದಮೇಲೆ ನಾನು ಅದಾಗಿಲ್ಲ. ಆ್ಯಂಡ್ ಲೈಫ್ ಗೋಸ್ ಆನ್. ಅಂದರೆ ಯು ಆಲ್ಸೋ ಶುಡ್ ಮೂವ್ ಆನ್. ಆ್ಯಂಡ್ ಮೀಮ್ಸ್ ಮಾಡೋದಾದ್ರೆ ಚೆನ್ನಾಗಿ ಮಾಡಿ, ನಾನು ಆ ಮೀಮ್ಸ್ ನೋಡಿ ರಿಯಾಕ್ಟ್ ಮಾಡ್ತೀನಿ. ಜಸ್ಟ್ ಡೋಂಟ್ ಗೆಟ್ ಟು ಪರ್ಸ್ನಲ್. ಆ್ಯಂಡ್ ಐ ಹೋಪ್ ನಿಮಗೆ ನೀವು ಲೈಫಲ್ಲಿ ಏನು ಹುಡುಕ್ತಾ ಇದ್ದೀರೋ ಅದು ಸಿಗ್ತಾ ಇದೆ. ಆ್ಯಂಡ್ ನೀವೆಲ್ಲ ಖುಷಿಯಾಗಿದ್ದೀರಾ ಅಂತ. ಸೊ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಾನು ಇಷ್ಟು 64 ದಿನ ಬರೋಕ್ಕೆ ಕಾರಣ ನೀವು ಆ್ಯಂಡ್ ನೀವು ಮಾಡಿರೋ ವೋಟ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸ್ನೇಹಿತ, ನೀವು ಅಂದುಕೊಂಡಿದ್ದೆಲ್ಲವೂ ಆಗಲಿ. ಇಂಡಸ್ಟ್ರಿಯಲ್ಲಿ ನಿಮ್ಗೆ ಆಸೆ ಇದೆ ಹೀರೋ ಆಗಬೇಕು ಅಂತ, ಆ ಕನಸು ನನಸಾಗಲಿ. ಇದು ನನ್ನ ಆಸೆ ಕೂಡ ಹೌದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಾರಿ, ನಾನು ಫಸ್ಟ್ ಒಂದು 2-3 ದಿನ ಫೋನ್ ಎತ್ತಲಿಲ್ಲ. ಆ್ಯಂಡ್ ನೀವು ನಂಗೆ ಮನೆಗೆ ಬಂದು ಇಷ್ಟು ಚೆನ್ನಾಗಿ ಸ್ವೀಟಾಗಿ ಮಾತಾಡ್ಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನಾನು ಆಗಲೇ ಹೇಳ್ದಂಗೆ ನಾವು ಕಂಡಂತಹ ಸ್ನೇಹಿತ ಸ್ಟಾರ್ಟಿಂಗ್ ಒಂದು 15 ಡೇಸ್ ಅಂದರೆ ಎಲ್ರಿಗೂ ಇದೇ ಇರುತ್ತೆ. ಕರ್ಕೊಂಡು ಹೋಗಿ ಒಂದು ಗೂಡಿಗೆ ಹಾಕಿದಾಗ ನಾವುಗಳೆಲ್ಲರೂ ಕೂಡ 100% ಅಗ್ರೆಸಿವ್ ಆಗ್ತೀವಿ. ಸೊ ಏನೇ ಅಂದರೆ ಅವ್ರಿಗೆ ಹರ್ಟ್ ಆಗಿದೆ, ಅವ್ರ ಫ್ಯಾಮಿಲಿಗೆ ಹರ್ಟ್ ಆಗಿದೆ, ಟ್ರೋಲ್ ಎಲ್ಲ ಮಾಡುವಾಗ ನೋಡಿ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.